Hello, my dear students. Good evening, all. Welcome to Sankalp Learning Solutions. ನಾವು ನಿನ್ನೆ ಕ್ಲಾಸಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋ ಅಧ್ಯಾಯವನ್ನ ಕಲಿತಾ ಇದ್ವಿ ಅಲ್ವಾ? ಸೊ ಈ ಅಧ್ಯಾಯದಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನ್ ಕಲ್ತಿದ್ದೇವೆ? ಮಾನವನ ಕಣ್ಣು ಏನು, ಇದರ ಪ್ರಾಮುಖ್ಯತೆ ಏನು, ಹಾಗೆ ಇದರ ರಚನೆ ಮತ್ತು ಕಾರ್ಯಗಳನ್ನ ಕಲ್ತಿದ್ವಿ ಅಲ್ವಾ? ಯಾವ ಯಾವ ಭಾಗಗಳಿವೆ, ಹಾಗೆ ಬೇರೆ ಬೇರೆ ಪಾರ್ಟ್ ಏನೇನ್ ಕೆಲಸ ಮಾಡತ್ತೆ ಮಾನವನ ಕಣ್ಣಲ್ಲಿ ಅನ್ನೋದನ್ನ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ಹಾಗೆ ಎರಡು ಕಣ್ಣುಗಳ ಅನುಕೂಲ ಏನು, ಪ್ರತಿಯೊಬ್ಬರಿಗೂ ಎರಡೆರಡು ಕಣ್ಣಿದೆ ಅಲ್ವಾ? ಅದರ ಅನುಕೂಲ ಏನು ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ವಿ. ಲಾಸ್ಟ್ ಅಲ್ಲಿ ಏನ್ ಮಾಡಿದ್ದೆ, ಈ ಫ್ಲೋ ಚಾರ್ಟ್ ಅನ್ನ ಹಾಕಿ ಸಂಕ್ಷಿಪ್ತವಾಗಿ ಕಣ್ಣಿನ ಕಾರ್ಯ, ಬೇರೆ ಬೇರೆ ಭಾಗದ ಕಾರ್ಯವನ್ನ ಏನ್ ಮಾಡಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ವಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯವನ್ನು ಕೂಡ ಕಲ್ತಿದ್ದೇವೆ. ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಅಂದ್ರೆ ಏನು? ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡೋ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನ ಏನಂತ ಕರಿತೇವೆ? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೇವೆ. ಸೊ ಅದು ಕನಿಷ್ಠ ದೂರ ಎಷ್ಟಿರ್ಬೇಕು? 25 ಸೆಂಟಿಮೀಟರ್ ಅಷ್ಟು ಇರ್ಬೇಕು. ಅದಕ್ಕಿಂತ ಒಳಗಡೆ ಇದ್ರೆ ಏನಾಗಲ್ಲ, ವಸ್ತುಗಳು ಕ್ಲಿಯರ್ ಆಗಿ ನಮ್ಗೆ ಕಾಣಿಸಲ್ಲ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಹಾಗೆ ಗರಿಷ್ಠ ದೂರ ಎಷ್ಟಿರ್ಬೇಕು ಅಂತ ಹೇಳಿದ್ದೆ, 25 ಸೆಂಟಿಮೀಟರ್ ಇಂದ ಅನಂತದ ಒಳಗಡೆ ಎಷ್ಟು ಬೇಕಾದ್ರೂ ಇರಬಹುದು. ಅಂದ್ರೆ 25 ಸೆಂಟಿಮೀಟರ್ ಟು ಇನ್ಫಿನಿಟಿ ಅನ್ನೋದನ್ನ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ನಾನು ಹೇಗೆ ಮಸೂರ ಹೊಂದಾಣಿಕೆಯನ್ನ ಮಾಡ್ಕೊಳ್ಳುತ್ತೆ, ಕಣ್ಣಿನ ಸಾಮರ್ಥ್ಯ ಹೊಂದಾಣಿಕೆ ಹೇಗಾಗತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದೇವೆ. ಹೌದಾ? ಕಡಿಮೆ ದೂರದಲ್ಲಿರುವ ವಸ್ತುಗಳನ್ನ ನೋಡುವಾಗ ಮಸೂರದ ಗಾತ್ರ ಏನಾಗತ್ತೆ, ದೂರದಲ್ಲಿರೋ ವಸ್ತುವನ್ನ ನೋಡುವಾಗ ಮಸೂರ ಏನಾಗತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣ, ಮುಂದಿನದನ್ನ ನೋಡೋಣ. ನೋಡಿ, ಈಗ ನಮ್ಗೆ ದೇಹದ ಯಾವುದೇ ಅಂಗ ಆಗಿರ್ಬಹುದು, ಬೇರೆ ಬೇರೆ ಅಂಗಗಳಿವೆ ಹೌದಾ? ಅದು ಯಾವುದೇ ಆದ್ರೂ ಕೂಡ ಏನಾಗ್ತಾ ಹೋಗುತ್ತೆ, ನಾವು ಹುಟ್ಟಿದಾಗ ಹೇಗಿರುತ್ತೋ ಹಾಗೆ ಇರುತ್ತಾ? ಇಲ್ಲ, ಕೆಲವೊಂದು ಅಂಗಗಳು ಬೆಳವಣಿಗೆ ಆಗತ್ತೆ. ಹಾಗೆ ಬೆಳವಣಿಗೆ ಆಗ್ತಾ ಆಗ್ತಾ ನಮ್ಗೆ ಏಜ್ ಆಗ್ತಾ ಹೋದಾಗ ಏನಾಗತ್ತೆ, ಕೆಲವೊಂದು ತೊಂದರೆಗಳಾಗತ್ತೆ ಹೌದಾ, ಕೆಲವೊಂದು ಪಾರ್ಟಿಗೆ. ಯಾಕೆ? ವಯೋಸಹಜವಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾಗ್ತಾ ಹೋಗುತ್ತೆ, ಅದು ಅದರ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೊಳ್ಳುತ್ತಾ ಹೋಗುತ್ತೆ ಎಲ್ಲ ಅಂಗಗಳು ಹೌದಾ? ಸೊ ಇಲ್ಲಿ ಕಣ್ಣು ಕೂಡ ಹಾಗೆ ಏನಾಗತ್ತೆ, ಕಣ್ಣು, ಎಲ್ಲರ ಕಣ್ಣು ಹುಟ್ಟುವಾಗ ಎಲ್ಲರೂ ಕಣ್ಣನ್ನು ಹೊಂದ್ಕೊಂಡೇ ಹುಡ್ತೇವೆ ಹೌದಾ? ಕಣ್ಣು ಹೇಗಿರುತ್ತೆ, ಗಾತ್ರ ಹುಟ್ಟುವಾಗ ಹೇಗಿತ್ತೋ ಕಡೆ ತನಕ ಕಣ್ಣಿನ ಗಾತ್ರ ಹಾಗೆ ಇರುತ್ತೆ ಜನರಲ್ ಆಗಿ. ಬಟ್ ಏನಾಗತ್ತೆ ಅಂದ್ರೆ ಆ ಕಣ್ಣು ಕೆಲಸ ಮಾಡೋದಿದೆ ಅಲ್ವಾ, ಅದ್ರ ಸಾಮರ್ಥ್ಯ ಅಂತ ಹೇಳ್ತೇವೆ. ಸೊ ಆ ಸಾಮರ್ಥ್ಯದಲ್ಲಿ ಏನಾಗ್ತಾ ಹೋಗುತ್ತೆ, ಕೆಲವೊಂದು ದೋಷಗಳು ಕಾಣಿಸ್ತಾ ಹೋಗುತ್ತೆ. ಅದನ್ನೇ ನಾವು ಏನಂತ ಕರಿತೇವೆ, ದೃಷ್ಟಿ ದೋಷ ಅಥವಾ ಕಣ್ಣಿನ ದೋಷ ಅಂತ ಕರಿತೇವೆ. ಆಯ್ತಾ? ಹಾಗಾದ್ರೆ ಮುಖ್ಯವಾಗಿ ನಾವು ಯಾವ ಯಾವ ದೋಷಗಳನ್ನ ನೋಡ್ತೇವೆ ದೃಷ್ಟಿ ದೋಷಗಳಲ್ಲಿ? ಇದು ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ದೃಷ್ಟಿ ದೋಷದ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಮೇನ್ ಆಗಿ ನಾವು ನೋಡೋ ಕಣ್ಣಿನ ದೋಷಗಳು, ಮೊದಲನೇದಾಗಿ ಕಣ್ಣಿನ ಪೊರೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಅಲ್ಲಿ ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ಅಂತ ಕರಿತೇವೆ. ಮೂರನೆಯದು ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಂತ ಹೇಳ್ತೇವೆ. ಸೊ ಲಾಸ್ಟ್ ಅಲ್ಲಿ ಪ್ರೆಸ್ ಬಯೋಪಿಯಾ ಅಂತ ಕರಿತೇವೆ. ಇದಿಷ್ಟು ಏನಿದು ದೃಷ್ಟಿ ದೋಷದ ವಿಧಗಳು. ಇದಿಷ್ಟು ದೃಷ್ಟಿ ದೋಷಗಳನ್ನ ನಾವು ನೋಡ್ಬಹುದು ಅಂತ ಹೇಳ್ತೇವೆ. ಮೇನ್ ಆಗಿ ನಾವು ಇದು ಮೂರನ್ನ ಮೆನ್ಷನ್ ಮಾಡ್ತೇವೆ. ಯಾವ್ಯಾವ್ದು? ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ, ಎರಡನೆಯದು ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ, ಮೂರನೆಯದು ಪ್ರೆಸ್ ಬಯೋಪಿಯಾ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಈ ಮೂರು ದೋಷಗಳು ಏನಿದು, ಈ ದೋಷಗಳು ಹೇಗೆ ಬರುತ್ತೆ ನಮ್ಗೆ, ಈ ದೋಷಗಳು ಬಂದಾಗ ದೃಷ್ಟಿ ಸಾಮರ್ಥ್ಯ ಏನಾಗತ್ತೆ, ಹಾಗೆ ಆ ದೃಷ್ಟಿ ದೋಷಗಳನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವೀಗ ನೋಡೋಣ. ಆಯ್ತಾ? ಮೊದಲನೆಯದು ನಾನೇನಂತ ಹೇಳಿದೆ, ಕೆಟರಾಕ್ಟ್ ಅಂತ ಕರಿತೇವೆ, ಅಥವಾ ಇದನ್ನ ಕಣ್ಣಿನ ಪೊರೆ ಅಂತ ಕರಿತೇವೆ ಹೌದಾ? ಸೊ ಇದು ಕೂಡ ಒಂದು ದೃಷ್ಟಿ ದೋಷ. ಇದು ಯಾವಾಗ ಬರುತ್ತೆ ಅಂದ್ರೆ ಏಜ್ಡ್ ಪರ್ಸನ್ಸ್,
ಅಂದ್ರೆ ವಯಸ್ಕರಲ್ಲಿ ವಯಸ್ಕರಲ್ಲ, ವಯಸ್ಸಾದವರು ಅಂದ್ರೆ ತುಂಬಾ 60 ವರ್ಷ ಮೇಲ್ಪಟ್ಟವರು ಅಥವಾ ಒಂದು 45 to 50 ಏಜ್ ದಾಟದವರಿಗೆ ಏನ್ ಕಾಣಿಸುತ್ತೆ, ಈ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅನ್ನೋ ದೋಷ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ದೋಷ ಬಂದಿದೆ ಅಂತ ಹೇಗೆ ಹೇಳ್ತೇವೆ? ಈ ಕಣ್ಣಿನಲ್ಲಿ ಯಾವ ಬದಲಾವಣೆ ಆಗತ್ತೆ ಕಣ್ಣಿನ ಪೊರೆ ಬಂದ್ರೆ? ನೀವು ಜನರಲ್ ಆಗಿ ಕೇಳಿರ್ತೀರಾ ಅಲ್ವಾ, ನಿಮ್ಮ ಎಲ್ಲರ ಮನೇಲೂ ವಯಸ್ಸಾದವರು ಇರ್ತಾರೆ ಅಲ್ವಾ, ಅಜ್ಜನೋ ಅಜ್ಜಿನೋ ಹೀಗೆ. ಅವ್ರು ಏನ್ ಹೇಳ್ತಾರೆ, ಏನು ಸರಿಯಾಗಿ ನೋಡೋದಿಕ್ಕೆ ಆಗೋದಿಲ್ಲ ನಂಗೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಅಂದ್ರೆ ಅವ್ರಿಗೆ ಏನಾಗಿದೆ ಅಂತ ಅರ್ಥ, ಕಣ್ಣಿಗೆ ಪೊರೆ ಬಂದಿದೆ. ಅವ್ರು ಹೇಳ್ತಾರೆ ಕಣ್ಣಿನ ಪೊರೆ ಬಂದಿದೆ ನಂಗೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾದ್ರೆ ಏನದು ಕಣ್ಣಿನ ಪೊರೆ ಅಂದ್ರೆ ಏನು? ನೋಡಿ, ನಾರ್ಮಲ್ ಐ ಹೇಗಿರುತ್ತೆ, ಹೀಗಿರುತ್ತೆ ಹೌದಾ. ಇಲ್ಲೇನಿದೆ, ವರ್ಣಪಟಲ ಇದೆ, ಒಳಗಡೆ ಪಾಪೆ ಇದೆ, ಸೊ ಬೇರೆ ಬೇರೆ ಅಂಗಗಳನ್ನ ನಿನ್ನೆ ನಾನು ಹೇಳಿದ್ದೇನೆ. ಇದು ನಾರ್ಮಲ್ ಐ ಅಂತ ಹೇಳ್ತೇವೆ. ಸೊ ಹಾಗೆ ಕಣ್ಣಿನ ಪೊರೆ ಬಂದ್ರೆ ಕಣ್ಣು ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವ್ ಇಲ್ಲಿ ನೋಡ್ಬಹುದು. ನೋಡಿ ಇಲ್ಲಿ ಪಾಪೆ ಹೇಗಿದೆ, ವೈಟ್ ಆಗಿದೆ ಹೌದಾ, ಒಂಥರ ಹಾಲಿನ ಕಲರ್ ಅಲ್ಲಿ ಇದೆ ಅಲ್ವಾ. ಇದನ್ನ ನಾವು ಕಣ್ಣಿನ ಪೊರೆ ಅಂತ ಹೇಳ್ತೇವೆ. ಈ ಕಣ್ಣಿನ ಪೊರೆ ಬಂದಾಗ ಕಣ್ಣು ಹೀಗೆ ಕಾಣಿಸುತ್ತೆ ಅನ್ನೋದನ್ನ ನಾನಿಲ್ಲಿ ಚಿತ್ರದ ಮೂಲಕ ತೋರಿಸಿದ್ದೇನೆ. ಹಾಗಾದ್ರೆ ಕಣ್ಣಿನ ಪೊರೆ ಅಂದ್ರೆ ಏನು? ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರ ಏನಾಗತ್ತೆ, ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದ ಹಾಗೆ ಕಾಣಿಸುತ್ತೆ ಅಲ್ವಾ. ಇದನ್ನ ಏನಂತ ಕರಿತೇವೆ? ಕ್ಯಾಟರಾಕ್ಟ್ ಅಥವಾ ಕಣ್ಣಿನ ಪೊರೆ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ, ವಯಸ್ಸಾದವರ ಕಣ್ಣಲ್ಲಿ ಕಣ್ಣಿನ ಸ್ಫಟಿಕ ಮಸೂರನೇ ಮೇನು ಹೌದಾ. ನಮ್ಗೆ ವಸ್ತುಗಳು ಕಾಣಿಸ್ಬೇಕು ಅಂದ್ರೆ ವಕ್ರೀಭವನ ಆಗ್ಬೇಕು. ವಕ್ರೀಭವನ ಮ್ಯಾಕ್ಸಿಮಮ್ ಆಗಿ ಎಲ್ಲಾಗತ್ತೆ, ಕಣ್ಣಿನ ಮಸೂರದ ಮೇಲೆ, ಸ್ಫಟಿಕ ಮಸೂರ ಅಥವಾ ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೇವೆ. ಸೊ ಆ ಲೆನ್ಸ್ ಅಲ್ಲಿ ಆಗತ್ತೆ ಅಂತ ಹೇಳ್ತೇವೆ. ಆ ಮೇನ್ ಆಗಿ ಆ ಲೆನ್ಸೇ ಏನಾಗುತ್ತೆ, ಇಲ್ಲಿ ತೊಂದರೆಗೊಳಗಾಗತ್ತೆ, ಹಾಲಿನಂತೆ ಬೆಳ್ಳಗೆ ಅಥವಾ ಮೋಡ ಕವಿದ ಹಾಗೆ ಆಗತ್ತೆ. ನೀವು ಕಂಪ್ಯಾರಿಸನ್ ಅನ್ನ ನೋಡ್ತಾ ಇದ್ದೀರಾ ಇಲ್ಲಿ ಹೌದಾ. ನಾರ್ಮಲ್ ಐ ಹೇಗಿತ್ತು, ಕ್ಲಿಯರ್ ಆಗಿ ಇತ್ತು, ಇಲ್ಲಿ ಏನಾಗಿದೆ, ಈ ಸ್ಫಟಿಕ ಮಸೂರ ಬ್ಲರ್ ಆಗಿದೆ, ಮಸ್ಕ್ ಆಗಿದೆ, ಹಾಲಿನಂತೆ ಬೆಳ್ಳಗೆ ಅಥವಾ ಮೋಡ ಕವಿದ ಹಾಗೆ ಆಗಿದೆ ಅಂತ ಹೇಳ್ತೇವೆ ಅಲ್ವಾ. ಈ ಸ್ಥಿತಿ ಬರೋದಕ್ಕೆ ಮೇನ್ ಆಗಿ ಇಲ್ಲಿ ಏನಾಗತ್ತೆ, ಈ ಸ್ಥಿತಿಯಲ್ಲಿ ಇದನ್ನ ಕಣ್ಣಿನ ಪೊರೆ ಅಂತ ಕರಿತೇವೆ. ಓಕೆ, ಇಲ್ಲಿ ಏನಾಗತ್ತೆ ಅಂದ್ರೆ ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಆಗುತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಭಾಗಶಃ ಅಂದ್ರೆ ಪಾರ್ಷಿಯಲಿ ಬ್ಲೈಂಡ್ ಅಂತನಾದ್ರೂ ಕನ್ಸಿಡರ್ ಮಾಡ್ತೇವೆ, ಇಲ್ಲಾಂದ್ರೆ ಪೂರ್ತಿಯಾಗಿ ದೃಷ್ಟಿ ನಷ್ಟ ಆಗುತ್ತೆ ಅಂತ ಹೇಳ್ತೇವೆ. ಅದು ಅವರವರ ಕಣ್ಣಿಗೆ ಬಿಟ್ಟಿದ್ದು. ಕೆಲವೊಬ್ರು ವಯಸ್ಸಾದವರು ತುಂಬಾ ವಯಸ್ಸಾಗ್ತಾ ಹೋದಾಗೆ, ಈಗ ಒಂದು 60 ವರ್ಷದವರ ವಯಸ್ಸನ್ನ ಕಂಪೇರ್ ಮಾಡಿದ್ರೆ ಅವರ ಕಣ್ಣಲ್ಲಿ ನಾವು ಕೆಲವೊಂದ್ಸಲ ಭಾಗಶಃ ದೃಷ್ಟಿ ದೋಷ ಇರುತ್ತೆ ಅವರಿಗೆ. ಅಂದ್ರೆ ಪೂರ್ತಿ ಅವ್ರ ದೃಷ್ಟಿಯನ್ನ ಕಳ್ಕೊಳ್ಳಲ್ಲ, ಸ್ವಲ್ಪ ಮಟ್ಟಿಗೆ ಏನಾಗ್ತಾ ಇರುತ್ತೆ ಅವರಿಗೆ, ದೃಷ್ಟಿ ದೋಷ ಕಂಡು ಬರುತ್ತೆ. ಅಂದ್ರೆ ಹತ್ತಿರದ ವಸ್ತುಗಳು ಅಥವಾ ದೂರದ ವಸ್ತುಗಳು ಮಸ್ಕಾಗಿ ಕಾಣಿಸುತ್ತೆ, ಪೂರ್ತಿ ಏನಾಗೋದಿಲ್ಲ, ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ. ಅದನ್ನ ಭಾಗಶಃ ಅಂತ ಕರಿತೇವೆ ಹೌದಾ. ಅವರನ್ನ ಬಿಟ್ಟು ನೀವೀಗ 95 or 100 ಇಯರ್ಸ್ ಇರ್ತಾರಲ್ವಾ, 100 ವರ್ಷ ಆದವರು ಅಥವಾ 90 ವರ್ಷ, ಹೀಗೆ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗ ಅವ್ರಿಗೆ ಏನಾಗತ್ತೆ, ಕೆಲವೊಂದ್ಸಲ ಪೂರ್ಣ ದೃಷ್ಟಿ ನಷ್ಟ ಆಗತ್ತೆ. ಸೊ ಇಂಥದ್ದನ್ನ ನಾವೇನಂತ ಕರಿತೇವೆ, ಕಣ್ಣಿಗೆ ಪೊರೆ ಬಂದಿದೆ ಅಂತ ಕರಿತೇವೆ. ಅದನ್ನ ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ಅಂತ ಕರಿತೇವೆ. ಇದು ಒಂದು ದೃಷ್ಟಿ ದೋಷ ಆಯ್ತಾ. ಈ ದೋಷವನ್ನ ಹಾಗಾದ್ರೆ ಹೇಗೆ ಸರಿಪಡಿಸೋದು? ಸೊ ಇಲ್ಲಿ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಸ್ಫಟಿಕ ಮಸೂರನೇ ಏನಾಗತ್ತೆ, ಫಾಲ್ಟ್ ಆಗತ್ತೆ ಅಂತ ಹೇಳ್ತೇವೆ. ಮಸೂರ ನಾವು ಮಸ್ಕ್ ಆಗ್ತಾ ಇದೆ ಅಂದ್ರೆ ಪ್ರತಿಬಿಂಬ ಏನಾಗೋದಿಲ್ಲ, ವಸ್ತುವಿನ ಪ್ರತಿಬಿಂಬ ಸರಿಯಾಗಿ ಉಂಟಾಗೋದಿಲ್ಲ ಕಣ್ಣಿನ ರೆಟಿನಾದ ಮೇಲೆ ಹೌದಾ. ಸೊ ಹಾಗಾಗಿ ಇಲ್ಲಿ ಇವರಿಗೆ ಕಣ್ಣಿನ ಪೊರೆ ಬಂದಿದೆ ಅಂತ ಹೇಳ್ತೇವೆ. ಇದನ್ನ ಸರಿಪಡಿಸೋದು ಹೇಗೆ? ಈಗ ನೋಡಿ, ಯಾವುದೇ ದೋಷ ಕಾಣಿಸ್ಕೊಂಡ್ರು ನಾವು ಡಾಕ್ಟರ್ ಹತ್ರ ಹೋಗ್ತೇವೆ ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಅದನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಏನಾಗಿದೆ, ಪೂರ್ತಿ ಹೋಗಿದೆಯೋ ದೃಷ್ಟಿ ಅಥವಾ ಸ್ವಲ್ಪ ಮಟ್ಟಿಗೆ ದೃಷ್ಟಿ ಕಳ್ಕೊಂಡಿದ್ಯೋ ಅನ್ನೋದನ್ನ ಅವರು ಕಂಡುಹಿಡಿತಾರೆ. ಕಂಡುಹಿಡಿದು ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ ಹೌದಾ. ಜನರಲ್ ಆಗಿ ನಾವೇನ್ ಹೇಳ್ತೇವೆ ಅಂದ್ರೆ, ಈಗ ನಾವು ದೃಷ್ಟಿ ದೋಷದಲ್ಲಿ ಬೇರೆ ಬೇರೆ ದೃಷ್ಟಿ ದೋಷವನ್ನ ಹೇಳಿದೆ ನಾನು, ಒಟ್ಟಿನ 3 ರಿಂದ 4 ತರದ ದೃಷ್ಟಿ ದೋಷವನ್ನ ನೋಡ್ತೇವೆ ಹೌದಾ. ಸೊ ಅವೆಲ್ಲ ದೃಷ್ಟಿ ದೋಷ ಬೇರೆ ಬೇರೆ. ಕಣ್ಣಿನ ಪೊರೆ ಬಂದ್ರೆ ಏನಾಗುತ್ತೆ ಅಂದ್ರೆ ಇದಕ್ಕೆ ಟೆಂಪರರಿಲಿ ಯಾವ ಲೆನ್ಸ್ ಕೂಡ ಬಳಸೋಕೆ ಆಗೋದಿಲ್ಲ. ಇದಕ್ಕೆ ಕೊನೆಯದಾಗಿ ಇರೋ ಆಪ್ಷನ್ ಏನು ಅಂದ್ರೆ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಅಂತ ಕರಿತೇವೆ. ಸೊ ನೋಡಿ, ಅದಕ್ಕಾಗಿ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಬಂದ್ರೆ ಯಾವ ಕನ್ನಡಕನೂ ಕೊಡೋದಿಲ್ಲ, ಅವರಿಗೆ
ಏನ್ ಮಾಡ್ಬೇಕು, ಆಪರೇಷನ್ನೇ ಮಾಡ್ಬೇಕು ಅಂತ ಹೇಳ್ತೇವೆ ಅಲ್ವಾ. ಸೊ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ದೃಷ್ಟಿ ಪುನರ್ಸ್ಥಾಪಿಸಲು ಏನಾಗತ್ತೆ, ಸಾಧ್ಯ ಆಗತ್ತೆ ಅಂತ ಹೇಳ್ತೇವೆ. ಸೊ ಅವರ ದೃಷ್ಟಿದೋಷವನ್ನ, ಕಣ್ಣಿನ ಪೊರೆ ಬಂದಿರೋ ದೃಷ್ಟಿದೋಷವನ್ನ ಸರಿ ಮಾಡಬೇಕು ಅಂದ್ರೆ ಆಪರೇಷನ್ ಮಾಡಬೇಕು ಅಥವಾ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೇವೆ. ಇದೊಂದೇ ಇದಕ್ಕೆ ಇರೋ ಪರಿಹಾರ, ಆಯ್ತಾ. ಸೊ ನೆಕ್ಸ್ಟ್ ಅಲ್ಲಿ ನೋಡೋಣ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಹೇಳ್ತೇವೆ. ಇದು ವಯಸ್ಸಾಗ್ಬೇಕು ಅಂತ ಇಲ್ಲ, ವಯೋಸಹಜವಾಗೂ ಬರುತ್ತೆ, ಇಲ್ಲ ಅಂದ್ರೆ ತುಂಬಾ ಸಲ ಸಣ್ಣ ವಯಸ್ಸಿನಲ್ಲಿ ಇರೋರ್ಗೂ ಕೂಡ ಕಾಣಿಸ್ಕೊಳ್ಬಹುದು. ಹಾಗಾದ್ರೆ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂದ್ರೆ ಏನು? ಸಮೀಪ ದೃಷ್ಟಿ ಹೊಂದಿರೋ ವ್ಯಕ್ತಿಗೆ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಆಗತ್ತೆ, ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ತೇವೆ. ಯಾವ ವಸ್ತುಗಳನ್ನ, ದೂರದ ವಸ್ತುಗಳನ್ನ ಸರಿಯಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಅದನ್ನ ಏನಂತ ಕರಿತೇವೆ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೇವೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಬರೀತೀರಾ ಎಕ್ಸಾಮ್ ಅಲ್ಲಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು, ಅಲ್ಲಿ ಏನಾಗತ್ತೆ, ಹಾಗೆ ಅದನ್ನ ಹೇಗೆ ಸರಿಪಡಿಸಬಹುದು ಅನ್ನೋ ಕ್ವಶನ್ ಬಂದಾಗ ನೀವೇನ್ ಮಾಡ್ತೀರಾ, ಸಮೀಪ ದೃಷ್ಟಿ ದೋಷ ಅಂದ್ರೆ ಹತ್ರದ ವಸ್ತು ಕಾಣಿಸೋದಿಲ್ಲ ಮೇ ಬಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಇಲ್ಲ, ಇಲ್ಲಿ ಏನಾಗತ್ತೆ, ಸಮೀಪ ದೃಷ್ಟಿ ದೋಷ ಹೊಂದಿರುವ ವ್ಯಕ್ತಿಗೆ ಸಮೀಪ ಇರೋ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ, ಆದ್ರೆ ದೂರದ ವಸ್ತುಗಳು ಏನಾಗೋದಿಲ್ಲ, ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸೊ ಅದನ್ನ ನಾವೇನಂತ ಕರಿತೇವೆ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೇವೆ. ಹಾಗಾದ್ರೆ ಹೀಗೆ ಯಾಕಾಗತ್ತೆ, ಇದಕ್ಕೆ ಕಾರಣ ಏನು? ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳೋದಿಲ್ಲ ಅಂತ ಹೇಳ್ತೇವೆ. ನಮ್ಗೆ ಗೊತ್ತಿದೆ, ವಸ್ತುವಿನಿಂದ ಬಂದ ಬೆಳಕು ಏನಾಗ್ಬೇಕು, ಕಣ್ಣಿನ ಮಸೂರದ ಮೇಲೆ ಬಿದ್ದು ಏನಾಗತ್ತೆ, ವಕ್ರೀಭವನ ಆಗತ್ತೆ, ಹೌದಾ. ವಕ್ರೀಭವನ ಆಗಿ ಅದು ಎಲ್ಲಿ ಬರುತ್ತೆ, ರೆಟಿನಾಕ್ಕೆ ಬರುತ್ತೆ. ಸೊ ರೆಟಿನಾ ಎಲ್ಲಿದೆ ನಿಮ್ಗೆ, ಇಲ್ಲಿದೆ, ಹೌದಾ. ಇದನ್ನ ರೆಟಿನಾ ಅಂತ ಹೇಳ್ತೇವೆ. ಇಲ್ಲಿ ಬಿದ್ದಾಗ ಮಾತ್ರ ನಮ್ಗೆ ಏನಾಗತ್ತೆ, ಸರಿಯಾದ ಪ್ರತಿಬಿಂಬ ಉಂಟಾಗತ್ತೆ. ಈ ಜಾಗ ಬಿಟ್ಟು ರೆಟಿನಾದ ಮೇಲೆ ಬಿಟ್ಟು ರೆಟಿನಾದ ಹಿಂದೆ ಅಥವಾ ರೆಟಿನಾದ ಮುಂದೆ ಬಿದ್ರೆ ಏನಾಗೋದಿಲ್ಲ, ಸರಿಯಾಗಿ ವಸ್ತು ಕಾಣಿಸೋದಿಲ್ಲ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಸಮೀಪ ದೃಷ್ಟಿ ದೋಷದಲ್ಲಿ ಸಮೀಪ ಇರೋ ವಸ್ತುಗಳು ಕಾಣಿಸುತ್ತೆ, ದೂರ ಇರೋ ವಸ್ತುಗಳು ಕಾಣಿಸೋದಿಲ್ಲ ಅಂತ ಹೇಳ್ದೆ ಅಲ್ವಾ. ಹಾಗಾಗೋದಕ್ಕೆ ಕಾರಣ ಏನು, ಸಮೀಪ ದೃಷ್ಟಿಯುಳ್ಳ ಕಣ್ಣಲ್ಲಿ ದೂರದ ವಸ್ತುವಿನ ಬಿಂಬ, ಹೌದಾ, ವಸ್ತುವಿನ ಏನಂತ ಹೇಳ್ತೇವೆ ನಾವು, ಇಮೇಜ್. ಆ ಇಮೇಜ್ ಏನಾಗತ್ತೆ ಅಂದ್ರೆ ರೆಟಿನಾದ ಮೇಲೆ ರೂಪುಗೊಳ್ಳೋ ಬದಲು, ಈ ಜಾಗದಲ್ಲಿ ರೂಪುಗೊಳ್ಳೋ ಬದಲು ಏನಾಗತ್ತೆ, ಇಲ್ಲಿ ಬೀಳತ್ತೆ, ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತೆ. ಅದಕ್ಕಾಗಿ ನಮ್ಗೆ ಏನಾಗೋದಿಲ್ಲ, ಹತ್ತಿರದ ವಸ್ತುಗಳು ಕಾಣಿಸುತ್ತೆ, ದೂರದ ವಸ್ತುಗಳು ಕಾಣಿಸೋದಿಲ್ಲ. ಯಾಕಂದ್ರೆ ಸಂಗಮ ದೂರ ಏನಾಯ್ತು, ಇಲ್ಲಿ ಕಡಿಮೆ ಆಯ್ತು, ಹೌದಾ. ಸಂಗಮ ದೂರ ಅಂತ ಹೇಳ್ತೇವೆ, ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೇವೆ, ಇದನ್ನ ನಿನ್ನೆ ಕ್ಲಾಸಲ್ಲೂ ನಾನು ಹೇಳಿದ್ದೆ. ಇದು ಇಲ್ಲಿಂದ ಇಲ್ಲಿಗೆ ಇರೋ ದೂರವನ್ನ ಏನಂತ ಕರಿತೇವೆ, ಸಂಗಮ ದೂರ ಅಂತ ಕರಿತೇವೆ. ಆ ಸಂಗಮ ದೂರ ಇಲ್ಲಿ ಏನಿದೆ, ಕಡಿಮೆ ಇದೆ. ಯಾಕೆ ಅಂದ್ರೆ ರೆಟಿನಾದಕ್ಕಿಂತ ಮುಂಭಾಗದಲ್ಲಿ ಏನಾಗ್ತಾ ಇದೆ, ಬೆಳಕಿನ ವಕ್ರೀಭವನ ಆಗಿ ಬೆಳಕು ಇಲ್ಲಿ ಬಂದು ಬೀಳತ್ತೆ, ಹೌದಾ. ಹೀಗೆ ಬಿದ್ದಾಗ ಏನಾಯ್ತು, ಅದರ ಫೋಕಲ್ ಲೆಂತ್ ಅಥವಾ ಸಂಗಮ ದೂರ ಸಾಕಾಗ್ತಾ ಇಲ್ಲ, ಇಲ್ಲಿ ತನಕ ಬರ್ತಾ ಇಲ್ಲ ಅಂತ ಹೇಳ್ತೇವೆ. ಸೊ ಇಲ್ಲಿ ತನಕ ಏನಾಗ್ತಾ ಇಲ್ಲ, ಸಂಗಮ ದೂರ ಶಾರ್ಟೇಜ್ ಆಗಿದೆ. ಹಾಗಾದ್ರೆ ಅದನ್ನ ನಾವು ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೇವೆ, ಆಯ್ತಾ. ಈಗ ಇಲ್ಲಿ ಹೀಗಾಗೋದಕ್ಕೆ ಕಾರಣ ಏನು ಅಂದ್ರೆ, ಈ ದೋಷ ಉಂಟಾಗಲು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಉಂಟಾಗತ್ತೆ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ, ಕಣ್ಣಿನ ಮಸೂರ, ಹೌದು, ನಮ್ಗೆ ಪ್ರತಿಬಿಂಬ ಉಂಟಾಗಲಿಕ್ಕೆ ವಕ್ರೀಭವನ ಆಗಬೇಕು, ಬೆಳಕಿನ ವಕ್ರೀಭವನ ಆಗಬೇಕು ಅಂದ್ರೆ ಮಸೂರ ಬೇಕು ಅಲ್ವಾ. ಮಸೂರನೇ ಮ್ಯಾಕ್ಸಿಮಮ್ ಆಗಿ ವಕ್ರೀಭವಿಸುತ್ತೆ. ಹಾಗಾಗುವಾಗ ಅದರ ವಕ್ರತೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗತ್ತೆ ಅಂತ ಹೇಳ್ತೇವೆ ಅಲ್ವಾ. ಆದ್ರೆ ಇಲ್ಲೇನಾಗತ್ತೆ, ಸಮೀಪ ದೃಷ್ಟಿ ದೋಷ ಆಗೋವಾಗ ಅಥವಾ ಸಮೀಪ ದೃಷ್ಟಿ ದೋಷ ಇದೆ ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮಸೂರ ವಿಪರೀತವಾಗಿ ವಕ್ರತೆಯನ್ನ ಹೊಂದುತ್ತೆ ಅಂತ ಹೇಳ್ತೇವೆ. ಇದು ಒಂದು ಕಾರಣ. ಆದ್ರೆ ಎರಡನೆಯ ಕಾರಣ ಏನು, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುತ್ತೆ.
ಕಣ್ಣಿನ ಗುಡ್ಡೆ ಅಂತ ಹೇಳ್ತೇವೆ ನಾವು, ಹೌದಾ? ಅದು ಏನಾಗತ್ತೆ, ಎಲ್ಲರಿಗೂ ನಾರ್ಮಲ್ ಆಗಿ ಇರೋಗಿಂತ ಜಾಸ್ತಿ ಉದ್ದ ಆಗತ್ತೆ. ಸೊ ಆ ಉದ್ದ ಆಗೋದ್ರಿಂದ ಏನಾಗತ್ತೆ ಅಂದ್ರೆ ಹತ್ರದ ವಸ್ತುಗಳು ಕಾಣಿಸುತ್ತೆ, ದೂರದ ವಸ್ತುಗಳು ಕಾಣಿಸೋದಿಲ್ಲ, ಅಂದ್ರೆ ಸಮೀಪ ದೃಷ್ಟಿ ದೋಷ ಬಂತು ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಕೆಲವೊಂದ್ಸಲ ಜೆನೆಟಿಕಲ್ ಇಶ್ಯೂಸ್ ಅಂತ ಹೇಳ್ತೇವೆ, ಹೌದಾ? ಇದು ಮನುಷ್ಯ ಹುಟ್ಟದಾಗಿನಿಂದ ಇರೋ ಸಮಸ್ಯೆ. ಕೆಲವೊಂದ್ಸಲ ಮಸೂರದ ತೊಂದರೆಯಿಂದ ಆಗತ್ತೆ. ನಾವಿಲ್ಲಿ ಏನ್ ಮಾಡ್ಬೋದು, ಮಸೂರದ ವಕ್ರತೆಯ ಬಗ್ಗೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು. ಸೊ ಏನು ಪರಿಹಾರವನ್ನ ಮಾಡ್ತೇವೆ ಈಗ? ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು, ಅದು ಹೇಗೆ ಒಕ್ಕರ್ ಆಗತ್ತೆ ಅಥವಾ ಹೇಗೆ ಬರುತ್ತೆ, ಹಾಗೆ ಅದಕ್ಕೆ ಮೇನ್ ಆಗಿ ಕಾರಣ ಏನು ಚೇಂಜಸ್ ಆಗತ್ತೆ ಕಣ್ಣಿನ ಭಾಗಗಳಲ್ಲಿ ಅನ್ನೋದನ್ನ ನೋಡಿದ್ವಿ. ಈಗ ನಾವೇನ್ ಮಾಡ್ತೇವೆ, ಯಾವುದೇ ಆಗ್ಲಿ ಅದು ಆಗೋದಕ್ಕೆ ಕಾರಣ ಗೊತ್ತಾದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋದು ಸುಲಭ ಅಲ್ವಾ? ಸೊ ಅದಕ್ಕೆ ಪರಿಹಾರವಾಗಿ ನಾವೇನ್ ಮಾಡ್ತೇವೆ, ಹಾಸ್ಪಿಟಲ್ಗೆ ಹೋಗ್ತೇವೆ. ಆಗ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಿ, ಸೊ ನಿಮಗೆ ಸಮೀಪ ದೃಷ್ಟಿ ದೋಷ ಇದೆ, ಅದನ್ನ ಹೇಗೆ ಸರಿ ಮಾಡಬಹುದು ಅನ್ನೋ ಪರಿಹಾರವನ್ನ ಕೊಡ್ತಾರೆ. ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ಬಂದ್ರೆ ಅದನ್ನ ಪರಿಹಾರ ಮಾಡೋದು ಹೇಗೆ ನೋಡಿ. ಇಲ್ಲಿ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನ ಉಪಯೋಗಿಸೋದ್ರಿಂದ ಏನ್ ಮಾಡಬಹುದು, ಈ ದೋಷವನ್ನ ಪರಿಹಾರ ಮಾಡಬಹುದು. ಹೇಗೆ? ನಿಮ್ನ ಮಸೂರ ಪೀನ ಮಸೂರ ಗೊತ್ತಿದೆ ಅಲ್ವಾ? ನಿಮ್ನ ಅಂದ್ರೆ ಏನಾಗಿರ್ಬೇಕು, ಹೊರಗಡೆ ಬಾಗಿದೆ ಅಂತ ಹೇಳ್ತೇವೆ, ಇದನ್ನ ನಿಮ್ನ ಮಸೂರ ಅಂತ ಕರಿತೇವೆ, ಹೌದಾ? ಒಳಗಡೆ ಬಾಗಿದ್ರೆ ಅದು ಪೀನ. ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ನಿಮ್ನ. ಇದನ್ನ ಬೆಳಕು ಅಧ್ಯಾಯದ ಮೂಲಕ ಕಲಿತಾ ಬಂದಿದ್ದೇವೆ, ಹೌದಾ? ಸೊ ಅಲ್ಲಿ ಕಲ್ತಿದ್ದನ್ನ ಕೆಲವೊಂದು ಸ್ಟೂಡೆಂಟ್ಸು ನಿಮ್ನ ಮಸೂರ ಪೀನ ಮಸೂರ ಅಥವಾ ನಿಮ್ನ ದರ್ಪಣ ಪೀನ ದರ್ಪಣಕ್ಕೆ ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಹೊರಗಡೆ ಬಾಗಿದ್ರೆ ಅದನ್ನ ನಿಮ್ನ ಅಂತ ಕರಿತೇವೆ, ಒಳಗಡೆ ಬಾಗಿದೆ ಅಂದ್ರೆ ಅದನ್ನ ಪೀನ ಅಂತ ಕರಿತೇವೆ. ಅದು ಮಿರರ್ ಅಲ್ಲಿ ಆದ್ರೂ ಆಗಿರ್ಬಹುದು, ಲೆನ್ಸ್ ಅಲ್ಲಿ ಆದ್ರೂ ಆಗಿರ್ಬಹುದು, ಬಾಗುವಿಕೆ ಸೇಮ್ ಇರುತ್ತೆ, ಆಯ್ತಾ? ನೋಡಿ ಇಲ್ಲಿ ನಾವು ಮಾತಾಡ್ತಾ ಇರೋದು ನಿಮ್ನ ಮಸೂರದ ಬಗ್ಗೆ, ನಾಟ್ ಮಿರರ್. ಓಕೆ, ಮಿರರ್ ಬಗ್ಗೆ ಮಾತಾಡ್ತಾ ಇಲ್ಲ, ಮಸೂರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಮೀಪ ದೃಷ್ಟಿ ದೋಷವನ್ನ ಪರಿಹಾರ ಮಾಡಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ನಿಮ್ನ ಮಸೂರವನ್ನ ಅಳವಡಿಸಬೇಕು ಅಂತ ಹೇಳ್ತೇವೆ. ಸೊ ಇದೇನ್ ಮಾಡತ್ತೆ, ಸಮೀಪ ದೃಷ್ಟಿ ದೋಷವನ್ನ ಪರಿಹಾರ ಮಾಡುತ್ತೆ. ನೋಡಿ, ಆಗ ಅಲ್ಲಿ ಬಿಂಬ ಇಲ್ಲಿ ಉಂಟಾಗಿತ್ತು, ಹಿಂದಿನ ಇದ್ರಲ್ಲಿ ನೋಡಿದ್ವಿ, ಹೌದಾ? ಡೈಗ್ರಾಮ್ ಅಲ್ಲಿ ಏನಾಗಿದೆ, ರೆಟಿನಾದಕ್ಕಿಂತ ಅದರ ಮುಂಭಾಗದಲ್ಲೇ ಪ್ರತಿಬಿಂಬ ಉಂಟಾಗಿ ಸಮೀಪ ದೃಷ್ಟಿ ಒಕ್ಕರಾಗಿತ್ತು. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಿಮ್ನ ದರ್ಪಣವನ್ನ ಅಳವಡಿಸ್ಬೇಕು. ಜನರಲ್ ಆಗಿ ಕನ್ನಡಕವನ್ನ ನಾವು ಬಳಸ್ತೇವೆ. ಈ ಕನ್ನಡಕದಲ್ಲಿ ನಿಮ್ನ ಮಸೂರ ಅಳವಡಿಕೆ ಆಗಿರತ್ತೆ. ಈ ನಿಮ್ನ ಮಸೂರ ಹಾಕಿರೋ ಕನ್ನಡಕವನ್ನ ಹಾಕೊಂಡು ನಾವು ವಸ್ತುಗಳನ್ನ ನೋಡಿದಾಗ ಈ ಸಮೀಪ ದೃಷ್ಟಿ ದೋಷ ಏನಾಗತ್ತೆ, ಪರಿಹಾರ ಆಗತ್ತೆ ಅಂತ ಹೇಳ್ತೇವೆ. ಅದು ಹೇಗೆ ಅಂದ್ರೆ, ನಿಮ್ನ ಮಸೂರ ಏನ್ ಮಾಡುತ್ತೆ, ಇದು ನಿಮ್ನ ಮಸೂರದ ಕಾರ್ಯವನ್ನ ನಾವು ಬೆಳಕು ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ವಾ? ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನೋಡಿ, ಇದು ನಿಮ್ನ ಮಸೂರ. ಸೊ ಇಲ್ಲಿ ಬಿದ್ದ ಬೆಳಕು ಹೀಗೆ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ, ಹೀಗೆ ಬೀಳೋದು ಅಲ್ವಾ? ಬಿದ್ದು ವಕ್ರೀಭವನ ಆಗ್ಬೇಕಲ್ವಾ? ವಕ್ರೀಭವನ ಆಗೋವಾಗ ನಿಮ್ನ ಮಸೂರದಲ್ಲಿ ಎಲ್ಲ ಬೆಳಕು ಹೀಗೆ ವಕ್ರೀಭವನ ಆಗತ್ತೆ, ಹೀಗೆ ವಕ್ರೀಭವನ ಹೊಂದಿದೆ ಅಂತ ಹೇಳ್ತೇವೆ. ಇವು ವಿಕೇಂದ್ರೀಕರಣಗೊಳ್ಳುತ್ತೆ ಅಂತ ಕಲ್ತಿದ್ದೇವೆ, ಹೌದಾ? ನಿಮ್ನ ಮಸೂರದ ಮೂಲಕ ಬೆಳಕು ಏನಾಗತ್ತೆ, ವಿಕೇಂದ್ರೀಕರಣಗೊಳ್ಳುತ್ತೆ, ಕೇಂದ್ರೀಕರಣಗೊಳ್ಳೋದಿಲ್ಲ, ಚದುರುತ್ತೆ ಬೆಳಕು, ಹೌದಾ? ಸೊ ಹಾಗಾಗೋದ್ರಿಂದ ಇಲ್ಲಿ ಅದು ಏನಾಗತ್ತೆ, ಬೆಳಕನ್ನ ಒಮ್ಮೆ ಚದುರಿದ ಬೆಳಕು ನೆಕ್ಸ್ಟ್ ಈ ಪೀನ ಮಸೂರಕ್ಕೆ ಬಂದಾಗ ನಮ್ಮ ಕಣ್ಣಲ್ಲಿ ಇರೋದು ಪೀನ ಮಸೂರ ಅಲ್ವಾ? ಇದನ್ನ ಎಂಟರ್ ಆದ್ಮೇಲೆ ಅದು ವಕ್ರೀಭವನಗೊಂಡು ಏನಾಗತ್ತೆ, ಎಲ್ಲ ಕೇಂದ್ರೀಕರಣಗೊಳ್ಳುತ್ತೆ ಅಂತ ಹೇಳ್ತೇವೆ, ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ವಿಕೇಂದ್ರೀಕರಣಗೊಂಡು ನಂತರ ಏನಾಯ್ತು, ಪೀನ ಮಸೂರಕ್ಕೆ ಬಂದಾಗ ಕೇಂದ್ರೀಕರಣಗೊಂಡಿದೆ. ಹೀಗಾಗೋದ್ರಿಂದ ಫಾಲ್ಟ್ ಇತ್ತಲ್ವಾ, ನಮ್ಗೆ ಫೋಕಲ್ ಲೆಂತ್ ಶಾರ್ಟೇಜ್ ಇತ್ತಲ್ವಾ, ಅದು ಏನಾಗತ್ತೆ, ಕವರ್ ಆಗತ್ತೆ ಅಂತ ಹೇಳ್ತೇವೆ. ಆ ಕವರ್ ಆಗೋದ್ರಿಂದನೇ ನಮ್ಗೆ ಈ ಸಮೀಪ ದೃಷ್ಟಿ ದೋಷ ಪರಿಹಾರ ಆಗತ್ತೆ. ಸೊ ಇದನ್ನ ನಾವು ಈ ಡೈಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ಇದು ಕರೆಕ್ಟ್ ಆಗಿ ಅರ್ಥ ಆಗತ್ತೆ. ಈ ಡೈಗ್ರಾಮ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಕೇಳ್ತಾರೆ, ಇದನ್ನ ಬಿಡಿಸಿ ಹೆಸರಿಸಿ ಅಂತ ಕೇಳ್ಬೋದು. ಆಗ ನೀವೇನ್ ಮಾಡ್ಬೇಕು ಅಂದ್ರೆ ಹೀಗ್ ಬಿಡಿಸ್ಬೇಕು,
ನಾರ್ಮಲ್ ಆಗಿ ಏನಾಗ್ಬೇಕು, ರೆಟಿನಾದ ಮೇಲೆ ಬಿಂಬ ಉಂಟಾಗಬೇಕು. ಆದ್ರೆ ಇಲ್ಲೇನಾಗತ್ತೆ, ಸಮೀಪ ದೃಷ್ಟಿಯಲ್ಲಿ ಏನಾಗತ್ತೆ ಅಂದ್ರೆ ರೆಟಿನಾದ ಮುಂಭಾಗದಲ್ಲಿ, ರೆಟಿನಾದ ಮೇಲೆ ಬೀಳೋದಿಲ್ಲ, ಮುಂಭಾಗದಲ್ಲಿ ಬೀಳತ್ತೆ. ಇದು ದೋಷ. ಆಯ್ತಾ? ಈ ದೋಷವನ್ನ ಸರಿಪಡಿಸೋ ಚಿತ್ರವನ್ನ ಇಲ್ಲಿ ತೋರಿಸಿದ್ದೇನೆ. ಈ ಚಿತ್ರ ಏನ್ ಮಾಡತ್ತೆ ಅಂದ್ರೆ ದೋಷವನ್ನ ಸರಿಪಡಿಸುವ ಚಿತ್ರವನ್ನ ರಿಪ್ರೆಸೆಂಟ್ ಮಾಡತ್ತೆ. ಇಲ್ಲಿ ಏನ್ ಮಾಡಿದ್ದೇವೆ, ನಿಮ್ನ ಮಸೂರವನ್ನ ತೋರಿಸಿ ಅದರ ಮೂಲಕ ಬೆಳಕು ಹಾದಾಗ ವಿಕೇಂದ್ರೀಕರಣಗೊಂಡು ನೆಕ್ಸ್ಟ್ ನಮ್ಮ ಮಸೂರಕ್ಕೆ ಬಂದಾಗ ಏನಾಗತ್ತೆ, ಕೇಂದ್ರೀಕರಣ ಹೊಂದತ್ತೆ. ಎಲ್ಲಿ? ರೆಟಿನಾದ ಮೇಲೆ. ಹಾಗೆ ಆಗೋದ್ರಿಂದ ಸಮೀಪ ದೃಷ್ಟಿ ದೋಷ ಏನಾಯ್ತು, ಪರಿಹಾರ ಆಯ್ತು ಅಂತ ಹೇಳ್ತಾರೆ. ಇದಿಷ್ಟು ಸಮೀಪ ದೃಷ್ಟಿ ದೋಷದ ಬಗ್ಗೆ. ನೆಕ್ಸ್ಟ್ ಅಲ್ಲಿ ನೋಡೋಣ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೇವೆ. ಇಲ್ಲೇನಾಗತ್ತೆ ಅಂದ್ರೆ ಇದು ಸಮೀಪ ದೃಷ್ಟಿ ದೋಷದ ವಿರುದ್ಧ. ನೀವು ಒಂದನ್ನ ಎಕ್ಸಾಮ್ ಅಲ್ಲಿ ಉಲ್ಟಾ ಬರೆದ್ರೆ ಇದು ಉಲ್ಟಾ ಆಗ್ಬಿಡತ್ತೆ. ಸೊ ಕರೆಕ್ಟ್ ಆಗಿ ನೆನ್ಪ್ ಮಾಡ್ಕೊಂಡು ಬರೀರಿ. ಯಾವ್ದು ಕೇಳಿದ್ದಾರೆ, ಸಮೀಪ ದೃಷ್ಟಿ ಕೇಳಿದಾರೋ ದೂರದೃಷ್ಟಿ ಕೇಳಿದಾರೋ? ದೂರದೃಷ್ಟಿ ದೋಷದಲ್ಲಿ ಏನಾಗತ್ತೆ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ತಾನೆ, ಆದ್ರೆ ಹತ್ತಿರದ ವಸ್ತುಗಳು ಏನಾಗೋದಿಲ್ಲ, ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸಮೀಪ ದೃಷ್ಟಿಯಲ್ಲಿ ಏನಾಗಿತ್ತು, ಸಮೀಪದ ವಸ್ತುಗಳು ಕಾಣಿಸ್ತಾ ಇತ್ತು, ದೂರದ ವಸ್ತುಗಳು ಕಾಣಿಸ್ತಾ ಇರ್ಲಿಲ್ಲ. ದೂರದೃಷ್ಟಿಯಲ್ಲಿ ಏನಾಗತ್ತೆ ಅಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ, ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಆಗೋದಿಲ್ಲ. ಇದನ್ನ ನಾವೇನಂತ ಕರಿತೇವೆ, ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೇವೆ. ಸೊ ಇಲ್ಲಿ ಹಾಗಾದ್ರೆ ಏನಾಗತ್ತೆ, ಹೀಗಾಗೋದಕ್ಕೆ ಕಾರಣ ಏನು? ದೂರದೃಷ್ಟಿ ಉಳ್ಳೋರಿಗೆ ಸಮೀಪ ಬಿಂದುವು ಸಾಮಾನ್ಯ ಸಮೀಪ ಬಿಂದುವಾದ 25 ಸೆಂಟಿಮೀಟರ್ಗಿಂತ ತುಂಬಾ ದೂರದಲ್ಲಿ ಇರುತ್ತೆ. ಸೊ ಸರಿಯಾಗಿ ವಸ್ತು ಸಮೀಪದಲ್ಲಿರೋದು ಕಾಣಬೇಕು ಅಂದ್ರೆ ಏನಾಗ್ಬೇಕು, 25 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಮಾತ್ರ ಇರಬೇಕು. ಅದಕ್ಕಿಂತ ಒಳಗಡೆ ಇದ್ರೆ ವಸ್ತು ಕಾಣೋದಿಲ್ಲ. ಹೌದಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಹತ್ತಿರದ ವಸ್ತು ಕಾಣೋದಿಲ್ಲ. ಯಾಕೆ ಅಂದ್ರೆ ಸಮೀಪ ಬಿಂದುವಿಗಿಂತ ತುಂಬಾ ದೂರದಲ್ಲಿ ಏನಾಗತ್ತೆ, ಪ್ರತಿಬಿಂಬ ಬೀಳತ್ತೆ ಅಂತ ಹೇಳ್ತೇವೆ. ಬೆಳಕು ಇಲ್ಲಿ ವಕ್ರೀಭವನಗೊಳ್ಳುತ್ತೆ. ಇದು ರೆಟಿನಾ. ಹೌದಾ? ರೆಟಿನಾ ಇಲ್ಲೇ ಇತ್ತು, ರೆಟಿನಾ ಇಲ್ಲೇ ಇದೆ. ಬಟ್ ಏನಾಯ್ತು, ರೆಟಿನಾದ ಮೇಲೆ ಬೀಳೋ ಬೆಳಕು ರೆಟಿನಾದ ಹಿಂಭಾಗಕ್ಕೆ ಬಿತ್ತು ಅಂತ ಹೇಳ್ತೇವೆ. ರೆಟಿನಾ ಇಲ್ಲಿದೆ, ಇದು ಹಿಂಭಾಗ ಆದ್ರೆ ಇದು ಮುಂಭಾಗ. ಹೌದಾ? ರೆಟಿನಾದ ಹಿಂದ್ಗಡೆ ಬಿದ್ದಿದೆ. ಹಾಗಾದಾಗ ಅದರ ಅರ್ಥ ಸಮೀಪ ಬಿಂದು 25 ಸೆಂಟಿಮೀಟರ್ಗಿಂತ ತುಂಬಾ ದೂರಕ್ಕೆ ಹೋಗಿ ಬಿತ್ತು, ಅಂದ್ರೆ ಫೋಕಲ್ ಲೆಂತ್ ಜಾಸ್ತಿ ಆಯ್ತು ಅಂತ ಹೇಳ್ತೇವೆ. ಚಿತ್ರದಲ್ಲಿರುವಂತೆ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಏನಾಗುತ್ತೆ, ಕೇಂದ್ರೀಕರಣಗೊಳ್ಳುತ್ತೆ. ಇದೇ ಇದಕ್ಕೆ ಕಾರಣ, ದೂರದೃಷ್ಟಿ ಆಗೋದಿಕ್ಕೆ ಇದೇ ಕಾರಣ. ಹಾಗಾದ್ರೆ ಕಾರಣ ಅಂದ್ರೆ ಅಲ್ಲಿ ಏನಾಗತ್ತೆ, ಕಣ್ಣಿನ ಮಸೂರದ ಸಂಗಮ ದೂರ ಉದ್ದ ಆಗತ್ತೆ. ನಾನು ಆಗ್ಲೇ ಹೇಳಿದೆ, ಫೋಕಲ್ ಲೆಂತ್ ಇಷ್ಟಿರೋ ಬದಲು ಇದು ಎಕ್ಸ್ಟೆಂಡ್ ಆಗಿ ಎಷ್ಟಾಯ್ತು, ಇಲ್ಲಿ ತನಕ ಬಂತು ಅಂತ ಹೇಳ್ತೇವೆ. ಸೊ ಇದನ್ನೇ ನಾವು ದೂರದೃಷ್ಟಿ, ಇಷ್ಟೇ ಇರ್ಬೇಕಿತ್ತು ಫೋಕಲ್ ಲೆಂತ್, ಇಷ್ಟ ಆಯ್ತು. ಸೊ ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗೋದು ಅಂತ ಹೇಳ್ತೇವೆ, ಕಣ್ಣುಗುಡ್ಡೆ ಸಣ್ಣ ಆಗೋದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇದನ್ನ ನಾವು ಈ ದೋಷವುಳ್ಳ ವ್ಯಕ್ತಿಗೆ ಇದರ ಸಾಮರ್ಥ್ಯವನ್ನ ಸರಿ ಮಾಡೋದಿಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಪೀನ ಮಸೂರವನ್ನ ಬಳಸ್ತೇವೆ. ಸಮೀಪ ದೃಷ್ಟಿಯಲ್ಲಿ ನಿಮ್ನ ಮಸೂರವನ್ನ ಬಳಸಿದ್ವಿ, ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಪೀನ ಮಸೂರವನ್ನ ಬಳಸಿ ದೂರದೃಷ್ಟಿ ದೋಷವನ್ನ ಸರಿಪಡಿಸ್ತೇವೆ. ಇಲ್ಲಿ ಏನಾಗತ್ತೆ, ಕೇಂದ್ರೀಕರಿಸುವ ಮಸೂರವುಳ್ಳ ಕನ್ನಡಕಗಳು ಹೆಚ್ಚುವರಿ ಕೇಂದ್ರೀಕರಿಸುವಿಕೆಯಿಂದ ಪ್ರತಿಬಿಂಬವನ್ನ ರೆಟಿನಾದ ಮೇಲೆ ರೂಪುಗೊಳ್ಳುವಂತ ಮಾಡತ್ತೆ. ಸೊ ಇಲ್ಲಿ ಹೊರಗಡೆ ರೂಪುಗೊಂಡ ಬಿಂಬ ಏನಾಗ್ಬೇಕು, ರೆಟಿನಾದ ಮೇಲೆ ಬೀಳ್ಬೇಕು. ಹೌದಾ? ಹಾಗೆ ಬೀಳೋದಿಕ್ಕೆ ನಾವೇನ್ ಮಾಡ್ತೇವೆ, ಇಲ್ಲಿ ಪೀನ ಮಸೂರವನ್ನ ಬಳಸ್ತೇವೆ. ಪೀನ ಮಸೂರ ಏನ್ ಮಾಡತ್ತೆ, ಬೆಳಕಿನ ಕಿರಣವನ್ನ ಕೇಂದ್ರೀಕರಿಸುತ್ತೆ ಅಂತ ಹೇಳ್ತೇವೆ. ಹೌದಾ? ಸೊ ಇದು ಸರಿಯಾದ ಜಾಗದಲ್ಲಿ ಕೇಂದ್ರೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. ಬೆಳಕು ಮೊದಲು ಆರ್ಟಿಫಿಷಿಯಲಿ ಏನ್ ನಾವಿಲ್ಲಿ ಪೀನ ಮಸೂರ ಹಾಕಿದೇವೋ ಅದರ ಮೇಲೆ ಬಿದ್ದು, ನಂತರ ನಮ್ಮ ಕಣ್ಣಿನ ಮಸೂರ ಪೀನ ಮಸೂರದ ಮೇಲೆ ಬಿದ್ದು ರೆಟಿನಾದ ಮೇಲೆ ಸರಿಯಾದ ಜಾಗದಲ್ಲಿ ಕೇಂದ್ರೀಕರಣಗೊಳ್ಳುತ್ತೆ. ಅಂದ್ರೆ ಸಂಗಮ ದೂರ ಏನು ಜಾಸ್ತಿ ಇತ್ತೋ ಅದು ಸರಿ ಆಗತ್ತೆ ಇಲ್ಲಿ. ಹಾಗಾಗೋದ್ರಿಂದ ಏನಾಯ್ತು, ದೂರದೃಷ್ಟಿ ಸರಿ ಆಯ್ತು ಅಂತ ಹೇಳ್ತೇವೆ. ಇದು ದೂರದೃಷ್ಟಿಯ
ಚಿತ್ರಣವನ್ನ ನಾವಿಲ್ಲಿ ನೋಡ್ತೇವೆ, ರೇಖಾಚಿತ್ರ. ಇಲ್ಲಿ ಏನು ಇದೆ, ಇದು ದೂರದೃಷ್ಟಿ, ಕಣ್ಣಿನ ಹತ್ತಿರ ಬಿಂದು ಇಲ್ಲಿದೆ. ಸೊ ನೆಕ್ಸ್ಟ್ ಅಲ್ಲಿ ದೂರದೃಷ್ಟಿ ಇರೋರಿಗೆ ಏನಾಗುತ್ತೆ, ಇಲ್ಲಿ ಒಂದು ಬೀಳುತ್ತೆ ರೆಟಿನಾ. ಇಲ್ಲಿತ್ತು ರೆಟಿನಾದ ಮೇಲೆ ಬೀಳೋ ಬದಲು ಏನಾಯ್ತು, ಇಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಬಿತ್ತು ಅಂತ ಹೇಳ್ತೇವೆ. ಹೌದಾ, ಇದು ರೆಟಿನಾದ ಹಿಂಭಾಗ. ಸೊ ಇಲ್ಲಿ ಏನಾಗಿದೆ, ಬೆಳಕು ಕೇಂದ್ರೀಕರಣಗೊಂಡಿದೆ. ಹೌದಾ, ವಕ್ರೀಭವನ ಹೊಂದಿ ರೆಟಿನಾದ ಹಿಂಭಾಗದಲ್ಲಿ ಬಿತ್ತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಪರಿಹಾರವಾಗಿ ಪೀನ ಮಸೂರವನ್ನ ಬಳಸಿದ್ದೇವೆ. ಸೊ ಸರಿಯಾಗಿ ರೆಟಿನಾದ ಮೇಲೆ ಬಿತ್ತು. ನೀವು ದೂರದೃಷ್ಟಿ ದೋಷದ ಚಿತ್ರ ಬರೀರಿ ಅಂತ ಕೇಳಿದ್ರೆ ಇದಿಷ್ಟನ್ನ ಬರಿಬೇಕು. ಆಯ್ತಾ? ಓಕೆ, ನೆಕ್ಸ್ಟ್ ಅಲ್ಲಿ ನೋಡೋಣ. ಪ್ರಿಸ್ಬಯೋಪಿಯಾ ಅಂತ ಹೇಳಿದೆ, ಇದು ಕೂಡ ಒಂದು ದೃಷ್ಟಿ ದೋಷಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಏನಾಗುತ್ತೆ, ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಪ್ರೆಸ್ಬಯೋಪಿಯಾ ಅಂತ ಹೇಳ್ತೇವೆ ಅಲ್ವಾ, ಇದು ಜನರಲ್ ಆಗಿ ಏಜ್ಡ್ ಪರ್ಸನ್ಸ್, ಅಂದ್ರೆ ಜಾಸ್ತಿ ವಯಸ್ಸಾದೋರಲ್ಲಿ ನಾವು ಇದನ್ನ ಕಾಣ್ತೇವೆ. ಆಯ್ತಾ? ವಯಸ್ಸಾಗ್ತಾ ಹೋದಂತೆ ಪ್ರೆಸ್ಬಯೋಪಿಯಾ ಅನ್ನೋ ದೃಷ್ಟಿ ದೋಷ ಬರುತ್ತೆ. ಹಾಗಾದ್ರೆ ಪ್ರೆಸ್ಬಯೋಪಿಯಾ ಅಂದ್ರೆ ಏನು? ದೂರದೃಷ್ಟಿಯನ್ನ ನೋಡಿದ್ವಿ, ಹತ್ತಿರದ ದೃಷ್ಟಿ ದೋಷವನ್ನ ನೋಡಿದ್ದೇವೆ, ಕಣ್ಣಿನ ಪೊರೆ ಬಗ್ಗೆ ಕಲ್ತ್ಕೊಂಡಿದ್ದೇವೆ. ಹಾಗಾದ್ರೆ ಪ್ರೆಸ್ಬಯೋಪಿಯಾ ಅಂದ್ರೆ ಏನಾಗತ್ತೆ ಇಲ್ಲಿ? ಇದು ಆಲ್ಮೋಸ್ಟ್ ದೂರದೃಷ್ಟಿ ದೋಷಕ್ಕೆ ಹತ್ತಿರದಲ್ಲಿ ಇದೆ, ಆದ್ರೆ ಒಂದೇ ಒಂದು ಚೇಂಜಸ್ ಇದೆ. ಆಯ್ತಾ? ದೂರದೃಷ್ಟಿಯಲ್ಲೂ ಕೂಡ ಏನಾಗಿತ್ತು, ದೂರದ ವಸ್ತು ಕಾಣಿಸ್ತಿತ್ತು, ಹತ್ರ ಇರೋ ವಸ್ತು ಕಾಣಿಸ್ತಿರ್ಲಿಲ್ಲ. ಇಲ್ಲೂ ಕೂಡ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿಯುತ್ತೆ. ಅಂತಹವರು ಹತ್ತಿರದ ವಸ್ತುಗಳನ್ನ ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸೋ ಕನ್ನಡಕವನ್ನ ಬಳಸಬೇಕು. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗತ್ತೆ, ಹತ್ತಿರದ ವಸ್ತುಗಳು ಕಾಣಿಸ್ತಾ ಇರೋದಿಲ್ಲ, ದೂರದ ವಸ್ತುಗಳು ಸರಿಯಾಗಿ ಕಾಣಿಸುತ್ತೆ. ಹಾಗಾದಾಗ ಹತ್ತಿರದ ವಸ್ತುಗಳು ಆರಾಮದಾಯಕವಾಗಿ ಕಾಣಿಸ್ಲಿಕ್ಕೆ ಅವುಗಳನ್ನ ಸರಿಪಡಿಸೋ ಕನ್ನಡಕವನ್ನ ಏನ್ ಮಾಡ್ಬೇಕು, ಬಳಸ್ಬೇಕು. ಆದ್ರೆ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಓನ್ಲಿ ದೂರದ ವಸ್ತು ಕಾಣಿಸುತ್ತೆ, ಹತ್ತಿರದ ವಸ್ತು ಕಾಣಿಸೋದಿಲ್ಲ ಅನ್ನೋಗಿಂತ ಇಲ್ಲಿ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಇವರಿಗೆ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ಎರಡೂ ಇರುತ್ತೆ. ಅಂದ್ರೆ ಹತ್ತಿರದ ವಸ್ತುನು ಸರಿಯಾಗಿ ಕಾಣಿಸೋದಿಲ್ಲ, ದೂರದ ವಸ್ತುನು ಸರಿಯಾಗಿ ಕಾಣಿಸೋದಿಲ್ಲ. ಅವನ್ನ ನಾವು ಪ್ರೆಸ್ಬಯೋಪಿಯಾದಲ್ಲಿ ನೋಡ್ತೇವೆ. ಈ ದೋಷ ಉಂಟಾಗಲು ಕಾರಣ ಏನು ಹಾಗಾದ್ರೆ? ಅಂದ್ರೆ ಇಲ್ಲಿ ಈಗ ನಮ್ಗೆ ಎರಡೂ ಇದೆ, ದೋಷ ಕಾಣಿಸುತ್ತೆ ಅಂತ ಹೇಳ್ತೇವೆ. ಕೆಲವೊಂದ್ಸಲ ಎರಡೂ ದೋಷಗಳು ಕಾಣಿಸುತ್ತೆ, ಹತ್ತಿರದ ವಸ್ತುನು ಕಾಣಿಸೋದಿಲ್ಲ, ದೂರದ ವಸ್ತುನು ಕಾಣಿಸೋದಿಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ ಎರಡನ್ನು ಸರಿಪಡಿಸ್ಬೇಕು. ಹೌದಾ? ಪರಿಹಾರ ಅಂದ್ರೆ ಏನಿದು, ಎರಡು ಫಾಲ್ಟ್ ಅನ್ನು ಸರಿ ಮಾಡ್ಬೇಕು. ಈ ದೋಷ ಉಂಟಾಗಲು ಮೇನ್ ಕಾರಣವನ್ನ ನೋಡಿ ಆಮೇಲೆ ಪರಿಹಾರವನ್ನ ನೋಡೋಣ. ಈ ದೋಷ ಉಂಟಾಗಲು ಕಾರಣ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳ್ತೇವೆ. ಮಸೂರದ ಸ್ಥಿತಿಸ್ಥಾಪಕ ಶಕ್ತಿ ಅಂದ್ರೆ ಏನು? ಮಸೂರ ಹಿಗ್ಗೋದು ಮತ್ತೆ ಕುಗ್ಗೋದು. ಹೌದಾ? ಹಿಗ್ಗೋದು ಮತ್ತೆ ಕುಗ್ಗೋದು ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು, ಅದರ ಸ್ಥಿತಿಸ್ಥಾಪಕ ಶಕ್ತಿ ಸರಿ ಇರಬೇಕು. ಅಂದ್ರೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ವಯಸ್ಸಾಗ್ತಾ ಹೋದಂಗೆ ಏನಾಗುತ್ತೆ ಅಂದ್ರೆ ವೀಕ್ ಆಗತ್ತೆ. ಈ ಮಸೂರ ಏನಾಗತ್ತೆ, ವೀಕ್ ಆಗತ್ತೆ. ವೀಕ್ ಆದಾಗ ಅದರ ಸ್ಟೆಬಿಲಿಟಿ ಏನಾಯ್ತು, ಕಡಿಮೆ ಆಯ್ತು ಅಂತ ಹೇಳ್ತೇವೆ. ಸ್ಥಿತಿಸ್ಥಾಪಕ ಶಕ್ತಿಯನ್ನ ಅದು ಕಳ್ಕೊಳ್ಳುತ್ತೆ. ಹಾಗೆ ಕಳ್ಕೊಂಡು ಕ್ರಮೇಣ ಏನಾಗತ್ತೆ, ಸೀಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತೆ. ನಮ್ಗೆ ಗೊತ್ತಿದೆ ಮಸೂರದ ಸ್ಥಿತಿಸ್ಥಾಪಕ ಶಕ್ತಿ ಸೀಲಿಯರಿ ಸ್ನಾಯುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ನಾನಿದನ್ನ ಹೇಳಿದ್ದೇನೆ ನಿಮ್ಗೆ. ಇದು ಮಸೂರ ಅಂತ ಆದ್ರೆ ಸೀಲಿಯರಿ ಸ್ನಾಯುಗಳು ಇಲ್ಲಿರುತ್ತೆ, ಅಕ್ಕಪಕ್ಕದಲ್ಲಿ ಇರುತ್ತೆ. ಇದನ್ನ ನಾವು ನಿನ್ನೆ ಕಲ್ತಿದ್ದೇವೆ ಕ್ಲಾಸ್ ಅಲ್ಲಿ. ಹೌದಾ? ಇದನ್ನ ಸೀಲಿಯರಿ ಸ್ನಾಯುಗಳು ಅಂತ ಹೇಳ್ತೇವೆ. ಸೊ ಇವೇನ್ ಮಾಡುತ್ತೆ ಅಂದ್ರೆ ಮಸೂರವನ್ನ ಹಿಗ್ಸೋದು ಮತ್ತೆ ಮಸೂರವನ್ನ ಕುಗ್ಸೋ ಕೆಲಸವನ್ನ ಮಾಡುತ್ತೆ. ಸೊ ಮಾಡ್ಬೇಕು ಅಂದ್ರೆ ಸೀಲಿಯರಿ ಸ್ನಾಯುಗಳು ಏನಾಗಬಾರ್ದು, ದುರ್ಬಲಗೊಳ್ಳಬಾರ್ದು, ಅವು ವೀಕ್ ಆಗಬಾರ್ದು. ಇಲ್ಲೇನಾಗತ್ತೆ, ಅವು ವೀಕ್ ಆಗಿ ಮಸೂರ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳ್ಕೊಳ್ಳೋದ್ರಿಂದ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ, ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಕೆಲವರು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದನೂ ಬಳಲ್ತಾ ಇರ್ತಾರೆ. ಸೊ ಇಂಥವರಿಗೆ ಏನ್ ಮಾಡ್ಬೇಕು, ದ್ವಿಸಂಗಮ ಮಸೂರದ ಅವಶ್ಯಕತೆ ಇದೆ ಅಂತ ಹೇಳ್ತೇವೆ. ಏನಿದು ಬೈಫೋಕಲ್ ಲೆಂತ್ ಅಂತ ಹೇಳ್ತೇವೆ ಇದನ್ನ. ದ್ವಿಸಂಗಮ ಮಸೂರ ಅಥವಾ ಬೈಫೋಕಲ್ ಲೆಂತ್ ಅಂದ್ರೆ ಏನು? ಬೈಫೋಕಲ್ ಲೆನ್ಸ್. ಆಯ್ತಾ? ದ್ವಿಸಂಗಮ ಮಸೂರ ಅಥವಾ ಬೈಫೋಕಲ್ ಲೆನ್ಸ್.
ಇದರ ಅವಶ್ಯಕತೆ ಇದೆ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಏನಾಗತ್ತೆ, ಈ ಕನ್ನಡಕದಲ್ಲಿ ಎರಡನ್ನೂ ಅಳವಡಿಸ್ತಾರೆ, ಪೀನ ಮಸೂರ ಮತ್ತು ನಿಮ್ನ ಮಸೂರ ಎರಡೂ ಕೂಡ ಇರುತ್ತೆ. ಯಾಕಂದ್ರೆ ಎರಡೂ ದೋಷ ಪರಿಹಾರ ಆಗಬೇಕು. ಹತ್ತಿರದ ವಸ್ತುನು ಸರಿಯಾಗಿ ಕಾಣಿಸ್ಬೇಕು, ದೂರದ ವಸ್ತುನು ಸರಿಯಾಗಿ ಕಾಣಿಸ್ಬೇಕು. ಇಲ್ಲಿ ಎರಡರಿಂದನೂ ಎರಡು ದೋಷ ಇದೆ ಅಲ್ವಾ. ಕೆಲವರು ಸಮೀಪ ದೃಷ್ಟಿ ದೂರದೃಷ್ಟಿ ಎರಡರಿಂದನೂ ಬಳಲ್ತಾ ಇರ್ತಾರೆ, ಅಂತವರಿಗೆ ಎರಡೂ ಮಸೂರನು ಬೇಕು. ಸೊ ಆ ಮಸೂರವನ್ನ ಬೈಫೋಕಲ್ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರ ಅಂತ ಕರಿತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ ಮೇಲ್ಭಾಗದಲ್ಲಿ ನಿಮ್ನ ಮಸೂರ ಇರುತ್ತೆ, ಅಂದ್ರೆ ಈ ಕನ್ನಡಕದ ಮೇಲ್ಭಾಗದಲ್ಲಿ ನಿಮ್ನ ಮಸೂರ ಬಳಸ್ತೇವೆ, ಕೆಳಭಾಗದಲ್ಲಿ ಏನ್ ಮಾಡ್ತೇವೆ, ಪೀನ ಮಸೂರವನ್ನ ಅಳವಡಿಸ್ತೇವೆ. ಹೀಗ್ ಮಾಡೋದ್ರಿಂದ ನಿಮ್ನ ಮಸೂರವನ್ನ ಯಾವ್ದಕ್ ಬಳಸ್ತೇವೆ ನಾವು, ಹತ್ತಿರದ ಸಮೀಪ ದೃಷ್ಟಿ ದೋಷ ಸರಿ ಮಾಡ್ಲಿಕ್ಕೆ. ಹಾಗೆ ಕೆಳಗಡೆ ಪೀನ ಮಸೂರವನ್ನ ಯಾಕೆ ಹಾಕ್ತೇವೆ ಅಂದ್ರೆ ದೂರದೃಷ್ಟಿ ದೋಷವನ್ನ ಸರಿ ಮಾಡ್ಲಿಕ್ಕೆ, ಹೌದಾ. ಸೊ ಅವೆರಡನ್ನು ಸರಿ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೇವೆ, ಮೇಲ್ಗಡೆ ಕನ್ನಡಕದ ಮೇಲ್ಭಾಗದಲ್ಲಿ ನಿಮ್ನ ಮಸೂರವನ್ನ ಅಳವಡಿಸ್ತೇವೆ, ಕನ್ನಡಕದ ಕೆಳಭಾಗದಲ್ಲಿ ಪೀನ ಮಸೂರವನ್ನ ಅಳವಡಿಸ್ತೇವೆ. ಹೀಗೆ ಅಳವಡಿಸೋದ್ರಿಂದ ಒಂದೇ ಸಲ ಹತ್ತಿರದ ವಸ್ತುನು ಸರಿಯಾಗಿ ಕಾಣಿಸುತ್ತೆ, ದೂರದ ವಸ್ತುನು ಸರಿಯಾಗಿ ಕಾಣಿಸುತ್ತೆ. ಸೊ ಇದನ್ನ ನಾವು ಇಲ್ಲಿ ಕಲಿಬಹುದು. ಹಾಗಾದ್ರೆ ಪ್ರೆಸ್ಬಯೋಪಿಯಾ ಅಂದ್ರೆ ಏನು, ಇದು ವಯಸ್ಸಾದವರಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದ್ಸಲ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ, ದೂರದ ವಸ್ತುಗಳು ಸರಿಯಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣ ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಸೊ ಇದು ತುಂಬಾ ದುರ್ಬಲ ಆಯ್ತು ಅಂದ್ರೆ ಎರಡೂ ಕಾಣಿಸೋದಿಲ್ಲ, ಹತ್ತಿರದ ವಸ್ತುನು ಸರಿಯಾಗಿ ಕಾಣಿಸೋದಿಲ್ಲ, ದೂರದ ವಸ್ತುನು ಸರಿಯಾಗಿ ಕಾಣಿಸೋದಿಲ್ಲ. ಸೊ ಇದು ಪ್ರಾಬ್ಲಮ್, ಹೌದಾ. ಸೊ ಇದನ್ನ ಪರಿಹಾರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸರಿಪಡಿಸೋದಕ್ಕೆ ಬೈಫೋಕಲ್ ಲೆನ್ಸ್ ಇರೋ ಕನ್ನಡಕವನ್ನ ಬಳಸಬೇಕು. ಇದೇನ್ ಮಾಡತ್ತೆ ಅಂದ್ರೆ ಸಮೀಪ ದೃಷ್ಟಿಗೂ ಇದರಲ್ಲಿ ಸರಿಪಡಿಸುತ್ತೆ, ದೂರದೃಷ್ಟಿನೂ ಇದು ಸರಿಪಡಿಸುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಮೇಲ್ಗಡೆ ಭಾಗದಲ್ಲಿ ನಿಮ್ನ ಮಸೂರ ಹಾಕಿ ಮಾಡ್ತಾರೆ, ಕೆಳಭಾಗದಲ್ಲಿ ಪೀನ ಮಸೂರ ಹಾಕಿ ಈ ಕನ್ನಡಕವನ್ನ ತಯಾರು ಮಾಡ್ತಾರೆ. ಸೊ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಈ ದೋಷ ಇರೋರಿಗೆ ಬೈಫೋಕಲ್ ಲೆನ್ಸ್ ಅನ್ನ ಕೊಡ್ತಾರೆ, ಇದು ಇದನ್ನ ಸರಿಪಡಿಸುತ್ತೆ ಅಂತ ಹೇಳ್ತೇವೆ. ಸೊ ಇದಿಷ್ಟು ಏನಾಯ್ತು, ಕಣ್ಣಿನ ಬೇರೆ ಬೇರೆ ದೃಷ್ಟಿ ದೋಷಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಕಮ್ ಟು ಅನದರ್ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಅಂತ ಹೇಳ್ತೇವೆ. ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಸೊ ಹಾಗಾದ್ರೆ ಪಟ್ಟಕ ಅಂದ್ರೆ ಏನು, ಪಟ್ಟಕ ಅಂದ್ರೆ ಏನು ಗೊತ್ತಿದ್ಯಾ? ನಾವು ಬೆಳಕಿನ ವಕ್ರೀಭವನವನ್ನ ಕಲ್ತಿದ್ದೇವೆ. ಯಾವ್ದ್ರಲ್ಲಿ, ಬೆಳಕು ಅಧ್ಯಾಯದಲ್ಲಿ ಮಿರರ್ ಅಲ್ಲಿ ಮತ್ತೆ ಲೆನ್ಸ್ ಅಲ್ಲಿ ಅಥವಾ ದರ್ಪಣ ಮತ್ತು ಮಸೂರಗಳಲ್ಲಿ ವಕ್ರೀಭವನವನ್ನ ಕಲ್ತಿದ್ದೇವೆ ಅಲ್ವಾ. ಇಲ್ಲಿ ಏನ್ ಮಾಡ್ತೇವೆ ನಾವು, ಪಟ್ಟಕದಲ್ಲಿ ವಕ್ರೀಭವನ ಹೇಗಾಗತ್ತೆ. ಪಟ್ಟಕ ಅಂದ್ರೆ ಏನು, ಇದು ಪ್ರಿಸಮ್ ಅಂತ ಹೇಳ್ತೇವೆ, ಪ್ರಿಸಮ್. ಸೊ ಕೆಲವೊಂದು ಸ್ಕೂಲಲ್ಲಿ ಇದನ್ನ ತೋರಿಸ್ತಾರೆ, ಹೌದಾ, ಪ್ರಿಸಮ್ ಅನ್ನ ತಂದು ತೋರಿಸ್ತಾರೆ. ನೀವು ನೋಡಿರ್ಬೋದು, ಐ ಥಿಂಕ್ ಸೊ ನೋಡಿರ್ತೀರಾ ಅಂತ ಅನ್ಕೊಳ್ತೇನೆ. ನೋಡಿಲ್ಲ ಅಂದ್ರೆ ಇಲ್ಲಿ ಚಿತ್ರ ಇದೆ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಿಸಮ್ ನೋಡೋದಕ್ಕೆ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನಾನಿಲ್ಲಿ ಚಿತ್ರ ತೋರಿಸಿದ್ದೇನೆ. ಇದು ಅದರ ರೇಖಾಚಿತ್ರ, ಅಂದ್ರೆ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗೋದನ್ನ ಹೀಗೆ ವಿವರಿಸ್ತೇವೆ, ಬಟ್ ಅದು ರಿಯಲ್ ಆಗಿ ನೋಡೋದಕ್ಕೆ ಹೀಗಿರುತ್ತೆ, ಆಯ್ತಾ. ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಹಾಗಾದ್ರೆ ಈ ಪ್ರಿಸಮ್ ಮೂಲಕ ಬೆಳಕು ಹೇಗೆ ವಕ್ರೀಭವನಗೊಳ್ಳುತ್ತೆ ಅನ್ನೋದನ್ನ ನಾವು ಈಗ ಕಲಿಯೋಣ, ಆಯ್ತಾ. ನಮ್ಗೆ ಗೊತ್ತಿದೆ, ಬೆಳಕು ವಕ್ರೀಭವನ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಅದು ಮೇನ್ ಆಗಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗ್ಬೇಕು, ಹೌದಾ. ಹಾಗಿದ್ದನ್ನೇ ನಾವು ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೇವೆ. ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೇವೆ. ಸೊ ಅದು ಪ್ರಿಸಮ್ ಅಲ್ಲಿ ಹೇಗಾಗತ್ತೆ, ಅದಕ್ಕಿಂತ ಮುಂಚೆ ಪ್ರಿಸಮ್ ಅಲ್ಲಿ ಎಷ್ಟು ಸರ್ಫೇಸಸ್ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಜನರಲ್ ಆಗಿ ಪ್ರಿಸಮ್ ಅಂತ ಹೇಳ್ತೇವೆ ಅಥವಾ ಪಟ್ಟಕದಲ್ಲಿ ಏನಿರುತ್ತೆ ಅಂದ್ರೆ 5 ಮುಖಗಳಿರುತ್ತೆ. ಅದರಲ್ಲಿ 2 ಅದರ ಬೇಸ್ ಅಂತ ಹೇಳ್ತೇವೆ, 2 ಅದರ ಬೇಸ್ ಇರುತ್ತೆ, ಇನ್ನು 3 ಸರ್ಫೇಸಸ್ ಇರುತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಸೊ ಇಲ್ಲಿ ನಾವು ಏನನ್ನ ನೋಡ್ಬೋದು, 2 ತ್ರಿಭುಜಗಳಿರುತ್ತೆ. ಇದನ್ನ 2
ತ್ರಿಭುಜಗಳಿರುತ್ತೆ. ಯಾವ್ದ್ರಲ್ಲಿ? ಮೇಲೆ ಮತ್ತೆ ಕೆಳಗೆ, ಪಟ್ಟಕದ ಮೇಲೆ ಮತ್ತೆ ಕೆಳಗೆ. ಇದನ್ನ ಬೇಸ್ ಪಾಯಿಂಟ್ ಅಂತ ಹೇಳ್ತೇವೆ ಅಲ್ವಾ? ಸೊ ಅಲ್ಲಿ ಏನಿರುತ್ತೆ? ತ್ರಿಭುಜ ಇರುತ್ತೆ, ತ್ರಿಭುಜದ ಆಕಾರದಲ್ಲಿ ಇರುತ್ತೆ. ಹಾಗಾದ್ರೆ ಸುತ್ತಲೂ ಹೇಗಿರುತ್ತೆ? ಅದರ ಸರ್ಫೇಸಸ್ ಹೇಗಿರುತ್ತೆ ಅಂದ್ರೆ 3 ಆಯತಾಕಾರ ಇರುತ್ತೆ. ಸೊ 3 ಆಯತಾಕಾರ ಇರುತ್ತೆ, ಇದು ಸರ್ಫೇಸಸ್. ಸೊ ಸರ್ಫೇಸಸ್ ಅಲ್ಲಿ ಬೇಸ್ ಹೇಗಿರುತ್ತೆ? ತ್ರಿಭುಜ. 2 ಬೇಸ್ ಇರುತ್ತೆ, 3 ಸರ್ಫೇಸಸ್ ಇರುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಕಾಣಿಸ್ತಾ ಇರೋ ಪ್ರಿಸಮ್ ಅನ್ನ ಅವರು ಇಟ್ಟಿದ್ದಾರೆ, ಕೆಳಗಡೆ ಇಟ್ಟಿದ್ದಾರೆ. ಇದನ್ನ ನಿಲ್ಸಿಟ್ರೆ ಗೊತ್ತಾಗತ್ತೆ. ಇಲ್ಲಿ ಒಂದು ತ್ರಿಭುಜ ಇದೆ, ಹಾಗೆ ಇನ್ನೊಂದು ತುದಿ ಮೇಲ್ಗಡೆ ಮತ್ತೊಂದು ತುದಿ ಬರುತ್ತೆ ಅಲ್ವಾ, ಅಲ್ಲಿ ಇನ್ನೊಂದು ತ್ರಿಭುಜ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಸರ್ಫೇಸ್ ಇದೆ, ಸೈಡ್ ಅಲ್ಲಿ ಒಂದಿದೆ, ಇಲ್ಲಿ ಸೈಡ್ ಅಲ್ಲಿ ಒಂದಿದೆ. ಈ 3 ಏನಿರುತ್ತೆ? ಆಯತಾಕಾರದಲ್ಲಿ ಇರುತ್ತೆ, ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ. 2 ಟ್ರಯಾಂಗಲ್ಸ್ ಅಂಡ್ 3 ರೆಕ್ಟ್ಯಾಂಗಲ್ಸ್ ಇರುತ್ತೆ ಪ್ರಿಸಮ್ಮಿಗೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವಾಗ್ಲೂ ಬೆಳಕು ಏನಾಗುತ್ತೆ ಅಂದ್ರೆ, ವಕ್ರೀಭವನ ಆಗಬೇಕು ಅಂದ್ರೆ ನಾವು ಬೇಸ್ ಪಾಯಿಂಟ್ ಅಲ್ಲಿ ವಕ್ರೀಭವನ ಆಗೋದಿಲ್ಲ. ಇಲ್ಲಿ ಏನಾಗೋದಿಲ್ಲ? ನೋ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ಎಲ್ಲಿ? ಬೆಳಕಿನ ತ್ರಿಭುಜದ ಆಕಾರ ಇದೆ ಅಲ್ವಾ, ಪಟ್ಟಕದ ತ್ರಿಭುಜ ಅಂತ ಹೇಳ್ತೇವಲ್ವಾ, ಅಲ್ಲಿ ವಕ್ರೀಭವನ ಆಗೋದಿಲ್ಲ. ಆದ್ರೆ ಅದರ ಸೈಡ್ ಆಂಗಲ್ಸ್, ಸೈಡ್ ಸರ್ಫೇಸಸ್ ಇದೆ ಅಲ್ವಾ, ಆಯತ, ಇಲ್ಲೇನಾಗತ್ತೆ? ರಿಫ್ರಾಕ್ಷನ್ ಒಕರ್ ಅಂತ ಹೇಳ್ತೇವೆ. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಬೇಕು, ಆಯ್ತಾ? ಏನೇನು ಬೇಸಿಕ್ ಪಾಯಿಂಟ್ಸ್ ಇದು, ಆಯ್ತಾ? ಏನ್ ಹೇಳಿದ್ದೇನೆ ನಾನು? ಪಟ್ಟಕ ಅಂದ್ರೆ ಪ್ರಿಸಮ್ ಅಂತ ಹೇಳ್ತೇವೆ. ಪ್ರಿಸಮ್ ಅಲ್ಲಿ ಮೇನ್ ಆಗಿ 5 ಸರ್ಫೇಸಸ್ ಇರುತ್ತೆ. 2 ಬೇಸ್ ಪಾಯಿಂಟ್ ಆದ್ರೆ ಇನ್ನು 3 ಅದರ ಸೈಡ್ ಸರ್ಫೇಸಸ್ ಅಂತ ಹೇಳ್ತೇವೆ. ಸೊ ಅದರ ಬೇಸ್ ಹೇಗಿರುತ್ತೆ ಅಂದ್ರೆ ತ್ರಿಭುಜಾಕಾರದಲ್ಲಿ ಇರುತ್ತೆ, ಹಾಗೆ ಅದರ ಸೈಡ್ ಸರ್ಫೇಸಸ್ ಆಯತಾಕಾರದಲ್ಲಿ ಇರುತ್ತೆ. 3 ಆಯತಾಕಾರದ ಸೈಡ್ಸ್ ಅನ್ನ ನಾವು ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬೆಳಕು ವಕ್ರೀಭವನ ಆಗಬೇಕು ಅಂದ್ರೆ ಅದರ ಸೈಡ್ ಸರ್ಫೇಸಸ್ ಅಂದ್ರೆ ಆಯತಾಕಾರದ ಬದಿಗಳಿದೆ ಅಲ್ವಾ, ಆ ಬದಿಗಳಲ್ಲಿ ಅದೇನಾಗ್ಬೇಕು? ವಕ್ರೀಭವನ ಹೊಂದತ್ತೆ. ಇಲ್ಲಿ ತ್ರಿಭುಜದ ಬೇಸ್ ಅಲ್ಲಿ ಏನಾಗೋದಿಲ್ಲ? ವಕ್ರೀಭವನ ಆಗೋದಿಲ್ಲ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಇಲ್ಲೂ ಕೂಡ ನೋಡಿ, ಈಗ ನಾವು ಈ ಚಿತ್ರವನ್ನ ನೋಡೋಣ. ವಕ್ರೀಭವನ ಹೇಗಾಗುತ್ತೆ ಅನ್ನೋದನ್ನ ಈಗ ಹೇಳ್ತೇನೆ. ಇದಿಷ್ಟು ಬೇಸಿಕ್ ಥಿಂಗ್ಸ್ ಪಟ್ಟಕದ ಬಗ್ಗೆ, ನೀವು ನೋಡಿಲ್ಲ ಅಂದ್ರೆ ಅದರ ಐಡಿಯಾ ಬರ್ಲಿ ಅನ್ನೋದಕ್ಕೆ ಹೇಳಿದ್ದೇನೆ, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಈಗ ಇದು ಒಂದು ಪಟ್ಟಕ, ಆಯ್ತಾ? ನಿಮ್ಗೆ ಇಲ್ಲಿ ಇಷ್ಟೇ ಕಾಣಿಸ್ತಾ ಇದೆ, ಇದ್ರ ಸೈಡ್ಸ್ ಎಲ್ಲ ಇದೆ. ಇದನ್ನ ಏನ್ ಮಾಡಿದ್ದಾರೆ? ಇಟ್ಟಿದ್ದಾರೆ, ನೆಲದ ಮೇಲೆ ಇಟ್ಟಿದ್ದಾರೆ. ಇದು ಬೇಸ್, ಇದು ಆಯ್ತಾ? ಇಲ್ಲಿ ಏನಿದೆ? ಬೇಸ್ ಇದೆ, ಇಲ್ಲಿ ಸೈಡ್ಸ್ ಇದೆ, ಹೌದಾ? 3 ಸೈಡ್ ಇರ್ಬೇಕು, ಬಟ್ ಇಲ್ಲಿ ನಾವು ಹಾಫ್ ಪೋರ್ಷನ್ ಅಷ್ಟೇ ಕಾಣಿಸುತ್ತೆ ನೆಲದ ಮೇಲೆ ಇಟ್ಟಿದ್ದ ಚಿತ್ರ ನೋಡಿದ್ರೆ, ಅದಕ್ಕಾಗಿ ನಮ್ಗೆ 2 ಸೈಡ್ ಮಾತ್ರ ಕಾಣಿಸ್ತಾ ಇದೆ, ಆಯ್ತಾ? ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ನೋಡಿ, ಇಲ್ಲೇ ನಾವು ನೋಡ್ಬಹುದು, ಬೇಸ್ ಪಾಯಿಂಟ್ ಅಲ್ಲಿ ಯಾವುದೇ ಬೆಳಕು ಹಾದು ಹೋಗಿಲ್ಲ. ಎಲ್ಲಿಂದ ಬೀಳ್ತಾ ಇದೆ ಬೆಳಕು? ಇದರ ಸೈಡ್ ಅಲ್ಲಿ ಬೀಳ್ತಾ ಇದೆ. ಸೊ ಸೈಡ್ ಅಲ್ಲಿ ಮಾತ್ರ ಏನಾಗತ್ತೆ? ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಆಗತ್ತೆ. ಬೇಸ್ ಪಾಯಿಂಟ್ ಅಲ್ಲಿ ನೋ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಆಯ್ತಾ? ನೀವು PUC ಹೋದ್ರೆ, ಸೆಕೆಂಡ್ PUC ಇದ್ರದ್ದು ಪ್ರಾಕ್ಟಿಕಲ್ ಅಲ್ಲಿ ಬರುತ್ತೆ. ಆಗ ಜಾಸ್ತಿ ನಿಮ್ಗೆ ಈಗ ಹೇಳಿದ್ದು ನೆನ್ಪು ಮಾಡ್ಕೊಳ್ಳಿ ಆಗ, ಆಯ್ತಾ? ಇಲ್ಲಿ ಆಗ ಈ ಪ್ರಿಸಮ್ ಅನ್ನ ಬಳಸಿ ರಿಫ್ರಾಕ್ಷನ್ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಕಲಿತೀರಾ ನೀವು. ಅದನ್ನೆಲ್ಲ ಆಮೇಲೆ ನೋಡಿ, ಆಯ್ತಾ? ಸೊ ಈಗ ಇದಿಷ್ಟು ಬೇಸಿಕ್ ಥಿಂಗ್ಸ್ ನೆನ್ಪಿಟ್ಕೊಂಡ್ರೆ ಅಲ್ಲಿ ಹೆಲ್ಪ್ ಆಗತ್ತೆ. ಸೊ ಇದು ಬೇಸು, ಇಲ್ಲಿ ನೋ ರಿಫ್ರಾಕ್ಷನ್ ಅಂತ ಹೇಳ್ತೇವೆ, ವಕ್ರೀಭವನ ಆಗೋದಿಲ್ಲ. ಸೈಡ್ ಅಲ್ಲಿ ವಕ್ರೀಭವನ ಆಗತ್ತೆ. ಈಗ ವಕ್ರೀಭವನ ಹೇಗಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ಬೆಳಕು ಅಧ್ಯಾಯ ಕಲಿಯುವಾಗ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನ ಕಲ್ತಿದ್ದೇವೆ, ನೆನಪಿದ್ಯಾ? ನೆನಪು ಮಾಡ್ಕೊಳ್ಳಿ. ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ಅಂತ ಹೇಳ್ತೇವೆ. ಒಂದು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಥ್ರೋ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋದನ್ನ ಸ್ಟಡಿ ಮಾಡಿದೀರಾ. ಸೊ ಅದೇ ಸಿಮಿಲರ್ ಇಲ್ಲಾಗತ್ತೆ, ಆಯ್ತಾ? ಇಲ್ಲಿ ಏನಾಗತ್ತೆ ಅಂದ್ರೆ ನೋಡಿ, ಇಲ್ಲೂ ಕೂಡ ಆಯತಾಕಾರನೇ ಇದೆ ಅಲ್ವಾ, ಸೈಡ್ ಕೂಡ ಏನಿರುತ್ತೆ? ಆಯತವಾಗಿ ಇರುತ್ತೆ ಅಂತ ಹೇಳ್ದೆ ನಾನು. ಇಲ್ಲೂ ಹಾಗೆ ರಿಫ್ರಾಕ್ಷನ್ ಆಗುತ್ತೆ. ಸೊ ಅದನ್ನ ನೆನ್ಪಿಟ್ಕೊಂಡ್ರೆ ಇದು ಈಸಿ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ಪಟ್ಟಕದಲ್ಲಿ ಹೇಗೆ ಅಂತ, ಅದನ್ನ ನೆನಪು ಮಾಡ್ಕೊಳ್ಳಿ. ಹಾಗೆ ಈಗ ಇದನ್ನ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಿಸಮ್ ಅನ್ನ ಇಟ್ಟಿದ್ದಾರೆ, ಇದು ಬೇಸ್ ಕೆಳಗಡೆ ಇದೆ, ಸೈಡ್ ಇದು ಒಂದು ಆಯತ. ಇಲ್ಲಿ ಆಯತಾಕಾರದ ಇದರ
ಫೇಸ್ ಮೂಲಕ ಆಯತಾಕಾರದ ಸರ್ಫೇಸ್ ಇಂದ ಏನಾಗ್ತಾ ಇದೆ, ಈಗ ಬೆಳಕು ವಕ್ರೀಭವನ ಆಗ್ತಾ ಇದೆ. ನೋಡಿ ಇಲ್ಲಿ ಮೊದಲು ಏನಾಯ್ತು, ಬೆಳಕು ಬಿತ್ತು, ಹೌದಾ? ಸೊ ಇದನ್ನ ನಾವು ಏನಂತ ಕರಿತೇವೆ, ಪತನ ಕಿರಣ ಅಂತ ಕರಿತೇವೆ. ಬೆಳಕು ಬಿದ್ದಿದೆ, ಇದನ್ನ ಪತನ ಕಿರಣ ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈಗ ಇದು ಗಾಳಿ, ಹೌದಾ? ನಮಗೂ ಗೊತ್ತಿದೆ ವಕ್ರೀಭವನ ಆಗಬೇಕು ಅಂದ್ರೆ 2 ಮಾಧ್ಯಮಗಳು ಬೇಕು. ಇಲ್ಲಿ ನಾವು 2 ಮಾಧ್ಯಮವನ್ನ ಯಾವ್ದಾಗಿ ತಗೊಳ್ತಾ ಇದ್ದೇವೆ ಅಂದ್ರೆ, ಒಂದು ಗಾಳಿ ಮಾಧ್ಯಮ ಆದ್ರೆ ಇನ್ನೊಂದು ಗಾಜಿನ ಮಾಧ್ಯಮ ಅಂತ ಹೇಳ್ತೇವೆ. ಸೊ ಪ್ರಿಸಮ್ ಇದು ಗ್ಲಾಸ್ ಇಂದ ಮಾಡಿರ್ತಾರೆ, ಹೌದಾ? ಅಂದ್ರೆ ಗಾಜು. ಇಲ್ಲಿ ಏನಾಗ್ತಾ ಇದೆ, ಬೆಳಕು ಗಾಳಿ ಮಾಧ್ಯಮದಿಂದ ಏನಾಯ್ತು, ಈ ಪ್ರಿಸಮ್ಮಿನ ಆಯತಾಕಾರದ ಸರ್ಫೇಸಿಗೆ ಬಂದು ಬಿದ್ದಿದೆ, ಆಯ್ತಾ? ನೆಕ್ಸ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಸರ್ಫೇಸ್ ಅಲ್ಲಿ ಬಿದ್ದಿರೋ ಬೆಳಕು ಈ ಗಾಜಿನ ಒಳಗಡೆ ಬರುತ್ತೆ, ಹೌದಾ? ಈಗ ನಾವು ಪಟ್ಟಕದ ಒಳಗೆ ಬಿದ್ದಿದೆ ಅಂತ ಹೇಳ್ತೇವೆ. ಇದನ್ನೇ ನಾವು ವಕ್ರೀಭವನಗೊಂಡು ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಬಿದ್ದಿರೋ ಬೆಳಕು ಗಾಜಿನ ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ಏನಾಯ್ತು, ಇಲ್ಲಿ ಆಕ್ಚುಲಿ ಈ ಪತನ ಕಿರಣ ಏನಿತ್ತು, ಸ್ಟ್ರೇಟ್ ಆಗಿತ್ತು, ಇದು ಹೀಗೆ ಹೋಗ್ಬೇಕಿತ್ತು ಅಲ್ವಾ? ಪತನ ಕಿರಣ ಹೇಗೆ ಹೋಗ್ಬೇಕಿತ್ತು, ಪತನ ಕಿರಣ ಹೀಗೆ ಬಿದ್ದಿದ್ದು ಸ್ಟ್ರೇಟ್ ಆಗಿ ಹೋಗ್ಬೇಕಿತ್ತು, ಹೌದಾ? ಇಲ್ಲಿ ಬರ್ಬೇಕಿತ್ತು ಆಕ್ಚುವಲ್ ಪ್ಲೇಸ್ ಆಫ್ ಆಂಗಲ್ ಆಫ್ ರಿಫ್ಲೆಕ್ಷನ್, ಹೌದಾ? ಇದು ಹೌದಾ, ಆಂಗಲ್ ಆಫ್ ಇನ್ಸಿಡೆನ್ಸ್, ಸಾರಿ. ಇಲ್ಲಿ ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ ಅನ್ನ ತೋರ್ಸುತ್ತೆ. ಹೀಗೆ ಬರ್ಬೇಕಿತ್ತು ಇಲ್ಲಿ ಬಿದ್ದ ಬೆಳಕು, ಆದ್ರೆ ಏನಾಯ್ತು, ಅದು ಗಾಜಿನ ಮೂಲಕ ದಾಟುವಾಗ ಬೆಂಡ್ ಆಗಿದ್ದು ಕಾಣಿಸ್ತಾ ಇದೆ ನಿಮ್ಗೆ. ಇದು ಆಕ್ಚುವಲ್ ಪಾತ್ ಇರ್ಬೇಕಿತ್ತು, ಬಟ್ ಹೀಗೆ ಹೋಗ್ಲಿಲ್ಲ, ಏನಾಯ್ತು, ಬೆಂಡ್ ಆಯ್ತು. ಯಾಕೆ ಬೆಂಡ್ ಆಯ್ತು ಅಂದ್ರೆ, ಗಾಳಿಯ ಮಾಧ್ಯಮದಿಂದ ಬಂದ ಬೆಳಕು ಗಾಜಿನ ಮಾಧ್ಯಮಕ್ಕೆ ಪ್ರವೇಶ ಮಾಡಿದಾಗ ವಕ್ರೀಭವನ ಆಯ್ತು ಅಂತ ಹೇಳ್ತೇವೆ. ವಕ್ರೀಭವನ ಅಂದ್ರೆ ಏನು, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಅಥವಾ ಬಾಗತ್ತೆ, ಬೆಂಡ್ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಆಗಿದ್ದು ಅದೇ ಪ್ರೊಸೆಸ್ಸು. ಬೆಳಕು ಪತನ ಕಿರಣ ಗಾಳಿ ಮಾಧ್ಯಮದಿಂದ ಏನಾಗ್ತಾ ಇದೆ, ಗಾಜಿನ ಮಾಧ್ಯಮದ ಕಡೆಗೆ ಚಲಿಸಿದಾಗ ಅದು ಬಾಗ್ತಾ ಇದೆ. ಯಾವಾಗ ಬಾಗ್ತು ಅಂದ್ರೆ, ಅದರ ನಾರ್ಮಲ್ ಅಲ್ಲಿ ಲಂಬ ಅಂತ ಕರಿತೇವೆ ನಾವು, ಇದು ನಾರ್ಮಲ್, ಹೌದಾ? ಇದನ್ನೆಲ್ಲ ನಾವು ಬೆಳಕು ಅಧ್ಯಾಯದಲ್ಲಿ ಕಲ್ತಿದ್ವಿ. ಅಲ್ಲಿ ನಾವು ಪ್ರತಿಫಲನ ವಕ್ರೀಭವನ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ಏನ್ ಮಾಡಿದ್ದೇವೆ, ಲಂಬವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಲಂಬದ ಮೂಲಕ ಏನಾಗ್ತಾ ಇದೆ, ಬಾಗಿದೆ ಅಂತ ಹೇಳ್ತೇವೆ. ಸೊ ಅಲ್ಲಿ ಬಾಗಿದ ಬೆಳಕು ಏನಾಯ್ತು, ಇಲ್ಲಿ ಬಾಗಿದೆ ಅಂದ್ರೆ ವಕ್ರೀಭವನ ಹೊಂದಿದೆ, ಅದನ್ನೇ ವಕ್ರೀಭವನ ಕಿರಣ ಅಂತ ಕರಿತೇವೆ. ಸೊ ಈಗ ಗಾಳಿಯ ಮಾಧ್ಯಮದಿಂದ ಬೆಳಕಿನ ಪತನ ಕಿರಣವು ಗಾಜಿನ ಮಾಧ್ಯಮದ ಮೂಲಕ ಹಾದು ಹೋಗುವಾಗ ಗಾಜಿನ ಮಾಧ್ಯಮದಲ್ಲಿ ಬೆಂಡಾಗಿ ವಕ್ರೀಭವನ ಕಿರಣ ಉಂಟಾಗಿದೆ. ವಕ್ರೀಭವನ ಆಗಿ ಏನಾಗ್ಬೇಕು, ಬೆಳಕು ಮತ್ತೆ ಹೊರಗಡೆ ಬರ್ಬೇಕು, ಹೌದಾ? ಆ ಹೊರಗಡೆ ಬಂದಾಗ ಮತ್ತೆ ಏನಾಯ್ತು, ಇದು ಬಾಗಿದೆ. ಯಾವುದ್ರ ಕಡೆಗೆ, ಲಂಬದ ಕಡೆಗೆ. ಇಲ್ಲೂ ಒಂದು ಲಂಬ ಇದೆ ಅಲ್ವಾ? ಸೊ ಈ ಲಂಬದ ಕಡೆಗೆ ಏನಾಯ್ತು, ಎಕ್ಸಿಟ್ ಆಯ್ತು ಅಥವಾ ಹೊರಗೆ ಬಂತು ಅಂತ ಹೇಳ್ತೇವೆ. ಇದನ್ನೇ ನಾವು ನಿರ್ಗಮಿತ ಕಿರಣ ಅಂತ ಕರಿತೇವೆ. ನಿರ್ಗಮ ಕಿರಣ ಅಥವಾ ನಿರ್ಗಮಿತ ಕಿರಣ ಅಂತ ಹೇಳ್ತೇವೆ. ಸೊ ಇದು ಪ್ರೋಸೆಸ್, ಅರ್ಥ ಆಯ್ತಲ್ವಾ? ಬೆಳಕು ಏನಾಗ್ಬೇಕು, ಹೌದು, ಇಲ್ಲಿ ನಿರ್ಗಮಿತ ಕಿರಣ ಮತ್ತೆ ಏನಾಗಿದೆ, ಬೆಂಡ್ ಆಯ್ತು. ಯಾಕೆ ಬೆಂಡ್ ಆಯ್ತು ಅಂದ್ರೆ, ಗಾಜನ್ನ ಹಾದು ಮತ್ತೆ ಈ ಗಾಳಿ ಮಾಧ್ಯಮಕ್ಕೆ ಬರ್ಬೇಕು ಅದು, ಹೌದಾ? ಇದು ಗಾಳಿ ಮಾಧ್ಯಮ. ಗಾಜನ್ನ ಹಾದು ಗಾಳಿ ಮಾಧ್ಯಮಕ್ಕೆ ಬರುವಾಗ ಏನಾಯ್ತು, ಮತ್ತೆ ಅದು ತನ್ನ ದಿಕ್ಕನ್ನ ಬದಲಿಸಿ ಹೊರಗಡೆ ಬಂತು. ಇದನ್ನ ನಾವು ನಿರ್ಗಮಿತ ಕಿರಣ ಅಂತ ಕರಿತೇವೆ. ಸೊ ಇದಿಷ್ಟು ಏನಿದು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ, ಹೌದಾ? ಇಲ್ಲಿ ಮೇನ್ ಆಗಿ ಏನಾಗತ್ತ, ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ ನೀವು. ಮೇನ್ ಆಗಿ ಇಲ್ಲಿ ಏನಾಗ್ಬೇಕು, ಬೆಳಕು ಗಾಳಿ ಮಾಧ್ಯಮದಿಂದ ಏನಾಗ್ತಾ ಇದೆ, ಸೂರ್ಯನ ಬೆಳಕು ಪಟ್ಟಕದ ಮೇಲೆ ಬೀಳ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಏನಾಗಬೇಕು, ಈ ಪಟ್ಟಕದ ಮೂಲಕ ಹಾದು ಹೊರಗಡೆ ಬರಬೇಕು. ಹಾದು ಹೊರಗಡೆ ಬರುವಾಗ ಯಾವಾಗ ಇದು ಗಾಜಿನ ಮಾಧ್ಯಮ ಅಥವಾ ಪಟ್ಟಕವನ್ನ ಪ್ರವೇಶ ಮಾಡ್ತೋ ಆಗ ಅಲ್ಲಿ ಏನಾಗತ್ತೆ, ವಕ್ರೀಭವನ ಆಗಿ ಬೆಂಡಾಗತ್ತೆ ಅಂತ ಹೇಳ್ತೇವೆ. ಅದನ್ನೇ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಸೊ ವಕ್ರೀಭವನ ಆದ ಬೆಳಕು ಮತ್ತೆ ಅದರ ಲಂಬದ ಮೂಲಕ ಹೊರಗಡೆ ಬೀಳೋವಾಗ ಗಾಳಿ ಮಾಧ್ಯಮಕ್ಕೆ ಬಂತು. ಗಾಜಿನಿಂದ ಗಾಳಿ ಮಾಧ್ಯಮ, ಹೌದಾ?
ಇಲ್ಲಿ ಏನಾಗಿತ್ತು, ಗಾಳಿಯಿಂದ ಗಾಜಿಗೆ ಬಂದಿತ್ತು. ಸೊ ಗಾಜಿನಿಂದ ಗಾಳಿ ಮಾಧ್ಯಮಕ್ಕೆ ಬಂದಾಗ ಮತ್ತೆ ಅದು ತನ್ನ ದಿಕ್ಕನ್ನ ಬದಲಾಯಿಸ್ತು. ಇದನ್ನ ನಾವು ನಿರ್ಗಮಿತ ಕಿರಣ ಅಂತ ಕರಿತೇವೆ. ಇದಿಷ್ಟು ಎಕ್ಸ್ಪ್ಲನೇಷನ್ ಅನ್ನ ನಾನಿಲ್ಲಿ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರ್ದಿದ್ದೇನೆ. ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಳ್ತೇನೆ. ಹೌದಾ? ದಿಕ್ಪಲ್ಲಟ ಕೋನ ಅಥವಾ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೇವೆ. ಅದನ್ನ ನೋಡಿ ಇಲ್ಲಿ ಇದಿಷ್ಟು ಪ್ರೊಸೆಸ್ ಆದ್ರೆ ಈಗ ನಾವು ಕಿರಣವನ್ನ ತಿಳ್ಕೊಂಡ್ವಿ. ಕೋನದ ಬಗ್ಗೆ ನೋಡೋಣ. ಕೋನ ಅಂದ್ರೆ ಏನಿಲ್ಲ, ಪತನ ಕಿರಣವು ಆಂಗಲ್ ಲಂಬದಲ್ಲಿ ಬಾಗಿ ಇಲ್ಲಿ ಬೆಂಡ್ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಂಗಲ್ ಫಾರ್ಮ್ ಆಗತ್ತೆ. ಅದನ್ನ ಐ ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನ ಕೋನ ಅಂತ ಕರಿತೇವೆ. ಅದು ನೆಕ್ಸ್ಟ್ ಅಲ್ಲಿ ಗಾಜನ್ನ ಹಾದು ಗಾಳಿಗೆ ಬರುವಾಗ ಇಲ್ಲೇನಾಯ್ತು, ಲಂಬದಲ್ಲಿ ಮತ್ತೆ ಬಾಗಿತು. ಈ ಬಾಗಿದ್ದನ್ನ ನಾವು ಏನಂತ ಕರಿತೇವೆ, ನಿರ್ಗಮಿತ ಕೋನ ಅಥವಾ ಇದನ್ನ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ಸೊ ಅವೆರಡನ್ನ ಸೇರಿಸಿ ನಾವು ಇಲ್ಲಿ ಡಿ ಅಂತ ತೋರಿಸಿದ್ದೇನೆ ಅಲ್ವಾ, ಇದನ್ನ ದಿಕ್ಪಲ್ಲಟ ಕೋನ ಅಥವಾ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೇವೆ. ಇಲ್ಲಿ ಇ ಅಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ಆಯ್ತಾ? ಡಿ ಅಂದ್ರೆ ಆಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೇವೆ. ಪ್ರತಿಫಲನ ಮತ್ತೆ ವಕ್ರೀಭವನದ ಬಗ್ಗೆ ಏನ್ ಮಾಡಿದ್ದೇವೆ, ನಾವು ಕಲ್ತಿದ್ದೇವೆ. ಆಯ್ತಾ? ಸೊ ಇದಿಷ್ಟು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ನೋಡಿ ಇಲ್ಲಿ ಹೀಗಾಗೋವಾಗ ಒಂದು ಅದ್ಭುತವಾದ ವಿದ್ಯಮಾನವನ್ನ ನಾವು ನೋಡ್ತೇವೆ. ಸೊ ಅದಷ್ಟು ಅಲ್ಲಿ ಆಗೋ ಪ್ರೊಸೆಸ್. ಹಾಗಾಗೋವಾಗ ಏನಾಗತ್ತೆ ನೋಡಿ, ಬಿಳಿಯ ಬೆಳಕಿನ ಕಿರಣ, ಇದು ನಮಗ್ ಗೊತ್ತಿದೆ, ಬೆಳಕಿನ ಕಿರಣ ಬಿಳಿ ಇರತ್ತೆ. ಹೌದಾ? ಬಿಳಿಯ ಬೆಳಕು ಅಂತ ಹೇಳ್ತೇವೆ. ಸೊ ಅದು ಪಟ್ಟಕದ ಮೂಲಕ ಹಾಯ್ತಾ ಇದೆ. ಇಲ್ಲಿ ಹಾದು ಹೊರಗಡೆ ಬರುವಾಗ ಏನಾಗತ್ತೆ, ವಕ್ರೀಭವನ ಆಗತ್ತೆ ಅನ್ನೋದನ್ನ ನೋಡಿದ್ದೇವೆ. ಡಿವಿಯೇಷನ್ ಆಗತ್ತೆ. ಹೌದಾ? ಹಾಗಾಗುವಾಗ ಏನಾಗ್ತಾ ಇದೆ, ಇಲ್ಲಿ ನಿಮ್ಗೆ ಕಲರ್ಸ್ ಕಾಣಿಸ್ತಾ ಇದೆ ಅಲ್ವಾ? ಬೆಳಕು, ಬಿಳಿಯ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ತನ್ನ ಘಟಕ ಬಣ್ಣಗಳಾಗಿ ಏನಾಗತ್ತೆ, ಘಟಕ ಬಣ್ಣಗಳಾಗಿ ಹೊರಗಡೆ ಬರುತ್ತೆ ಅಂತ ಹೇಳ್ತೇವೆ. ಇದನ್ನ ನಾವಿಲ್ಲಿ ಕಲಿತೇವೆ. ಸೊ ಇಲ್ಲಿ ಒಂದು ಪಟ್ಟಕ ಇದೆ. ಆ ಪಟ್ಟಕದ ಮೂಲಕ ಬಿಳಿಯ ಬೆಳಕು ಪಟ್ಟಕದ ಮೇಲೆ ಬೀಳ್ತಾ ಇದೆ. ಹಾಗೆ ಬಿದ್ದ ಬೆಳಕು ಪಟ್ಟಕದ ಒಳಗಡೆ ಪ್ರವೇಶ ಮಾಡತ್ತೆ. ಆಗ ಏನಾಯ್ತು, ಇಲ್ಲಿ ಅದರ ಘಟಕ ಬಣ್ಣಗಳಾಗಿ ಹೊರಹೊಮ್ಮಿದೆ ಅಂತ ಹೇಳ್ತೇವೆ. ಯಾಕೆ ಘಟಕ ಬಣ್ಣಗಳಾಯ್ತು ಅನ್ನೋದನ್ನ ಮುಂದೆ ಹೇಳ್ತೇನೆ. ಈಗ ಜಸ್ಟ್ ನೋಡಿ ಇಲ್ಲಿ ಯಾವ ಬಣ್ಣಗಳನ್ನ ನಾವಿಲ್ಲಿ ನೋಡ್ತೇವೆ ಅಂದ್ರೆ, ಇದನ್ನ ನಾವು ವಿಬ್ಗ್ಯಾರ್ ಅಂತ ಬರಿತೇವೆ. VIBGYOR. ಇದನ್ನ ನೆನ್ಪಿಟ್ಕೊಂಡ್ರೆ ಕಲರ್ಸ್ ಅನ್ನ ಬರೆಯೋದು ಈಸಿ. ಇದು ಈಸಿ ಮೆಥಡ್. ವಿಬ್ಗ್ಯಾರ್ ಅಂತ ಹೇಳ್ತೇವೆ. ವಿ ಅಂದ್ರೆ ವಾಯ್ಲೆಟ್, ಐ ಅಂದ್ರೆ ಇಂಡಿಗೋ, ಬಿ ಮೀನ್ಸ್ ಬ್ಲೂ, ಜಿ ಮೀನ್ಸ್ ಗ್ರೀನ್, ವೈ ಯೆಲ್ಲೋ, ಓ ಆರೆಂಜ್ ಅಂಡ್ ಆರ್ ಇಸ್ ರೆಡ್ ಅಂತ ಹೇಳ್ತೇವೆ. ಇದನ್ನ ಸ್ಪೆಕ್ಟ್ರಮ್ ಅಥವಾ ರೋಹಿತ ಅಂತ ಕರಿತೇವೆ. ಬಣ್ಣದ ರೋಹಿತ ಅಥವಾ ಕಲರ್ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಬಣ್ಣದ ರೋಹಿತ ಅಥವಾ ಕಲರ್ ಸ್ಪೆಕ್ಟ್ರಮ್. ಎಷ್ಟು ಕಲರ್ ಇದೆ? 7 ಕಲರ್ಸ್. ಹೌದಾ? 7 ಕಲರ್ಸ್ ಅಂತ ಹೇಳ್ತೇವೆ. ಸೊ ಬಿಳಿಯ ಬೆಳಕಿನ ಕಿರಣವು ಗಾಜಿನ ಪಟ್ಟಕದ ಮೂಲಕ ಹಾದು ಏನಾಗಿದೆ, ವಕ್ರೀಭವನ ಆಗಿದೆ. ವಕ್ರೀಭವನಗೊಂಡ ನಂತರ ಅದು ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದನ್ನ ಬಣ್ಣದ ರೋಹಿತ ಅಂತ ಕರಿತೇವೆ. ಪ್ರಮುಖವಾಗಿ 7 ಕಲರ್ ಅಲ್ಲಿ ನೋಡ್ತೇವೆ ನಾವು. ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದಿಷ್ಟು ಇಲ್ಲಿ ಆಗೋ ಪ್ರೊಸೆಸ್. ಆಯ್ತಾ? ಇದನ್ನ ಜಾಸ್ತಿ ನಾವು ತಿಳ್ಕೊಳ್ಳೋಣ. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ, ಅದನ್ನ ಇಲ್ಲಿ ಚಿತ್ರವನ್ನ ತೋರಿಸಿದ್ದೇನೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಇಲ್ಲಿ ಪಟ್ಟಕವು ಇಲ್ಲೇನಾಗತ್ತೆ ಅಂದ್ರೆ, ಪಟ್ಟಕವು ಪತನವಾದ ಬಿಳಿ ಬೆಳಕನ್ನ ಬಣ್ಣದ ಗುಂಪನ್ನಾಗಿ ವಿಭಜಿಸಿದೆ. ಬೆಳಕಿನ ಕಿರಣದ ವರ್ಣಮಯ ಘಟಕ ಪಟ್ಟಿಯನ್ನ ರೋಹಿತ ಅಂತ ಕರಿತೇವೆ. ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಬಿಳಿಯ ಬಣ್ಣವು ಅದರ ವಿಭಿನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದನ್ನ ಏನಂತ ಕರಿತೇವೆ? ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಸರಿಯಾಗಿ ನೀವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಈ ವಿದ್ಯಮಾನವನ್ನ ನೆಕ್ಸ್ಟ್ ಅಲ್ಲಿ ನಾವು ನೈಸರ್ಗಿಕ ವಿದ್ಯಮಾನಗಳ ಮೂಲಕ ಸ್ಟಡಿ ಮಾಡ್ತಾ ಹೋಗ್ತೇವೆ. ಅಲ್ಲಿಗೆ ಬೇಸ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ ಇದನ್ನ. ಆಯ್ತಾ?
ಸೊ ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ. ನಾನಾಗ ಇಂಗ್ಲಿಷ್ ಅಲ್ಲಿ ಕಲರ್ಸ್ ಹೇಳಿದೆ, ಇಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ವಿಬ್ಗ್ಯಾರ್ ಅಂದ್ರೆ ನೇರಳೆ, ಊದಾ, ನೀಲಿ, ಹಸಿರು, ಹಳದಿ ಮತ್ತು ಕಿತ್ತಳೆ ಹಾಗೂ ಕೆಂಪು ಬಣ್ಣಗಳು ಅಂತ ಹೇಳ್ತೇವೆ. ಇದನ್ನ ಆರ್ಡರ್ ಅನ್ನ ಸರಿಯಾಗಿ ಬರೀಬೇಕು. ಹೇಗೆಗೋ ಬರೆದ್ರೆ ರಾಂಗ್ ಆಗತ್ತೆ. ಯಾಕೆ ಅಂತ ಮುಂದೆ ಹೇಳ್ತೇನೆ, ಆಯ್ತಾ? ಇದನ್ನ ಇದೇ ಆರ್ಡರ್ ಅಲ್ಲೇ ಬರಿಬೇಕು. ಸೊ ಅಕ್ಷರ ಪುಂಜ, ವಿಬ್ಗ್ಯಾರ್ ಬಣ್ಣಗಳ ಅನುಕ್ರಮ ಜೋಡಣೆಯನ್ನ ನೆನಪಿನಲ್ಲಿಡಲು ಇದೇನ್ ಮಾಡತ್ತೆ? ಹೆಲ್ಪ್ ಮಾಡತ್ತೆ. ಬೆಳಕಿನ ಕಿರಣದ ವರ್ಣಮಯ ಪಟ್ಟಕದ ಮೂಲಕ ಹಾದು ಹೋದಾಗ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣವೂ ತನ್ನದೇ ಆದ ಕೋನದಿಂದ ಏನಾಗ್ತಾ ಇದೆ? ಬಾಗ್ತಾ ಇದೆ ಅಂತ ಹೇಳ್ತೇವೆ. ನಿಮ್ಗೆ ಅನ್ಸ್ಬಹುದು, ಬಿಳಿಯ ಬೆಳಕು ಗಾಜಿನ ಪಟ್ಟಕದ ಮೂಲಕ ಹಾದು ಹೋಗುವಾಗ ಬಾಗತ್ತೆ ಅನ್ನೋದನ್ನ, ಬೆಂಡಾಗತ್ತೆ ಅನ್ನೋದನ್ನ ಕಲ್ತಿದ್ವಿ. ಆದ್ರೆ 7 ಬಣ್ಣಗಳಾಗಿ ವಿಭಜನೆ ಯಾಕಾಗತ್ತೆ ಅನ್ನೋದನ್ನ ನಾವಿಲ್ಲಿ ಮುಂದೆ ಸ್ಟಡಿ ಮಾಡೋಣ. ಇಲ್ಲಿ ಮೇನ್ ಆಗಿ ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಆದ ಏನಿದೆ ವೇವ್ ಲೆಂತ್ ಅಂತ ಹೇಳ್ತೇವೆ, ತರಂಗ ದೂರ ಇರುತ್ತೆ. ಹಾಗೆ ಅದಕ್ಕೆ ಅದರದ್ದೇ ಆದ ವೆಲಾಸಿಟಿ ಅಥವಾ ವೇಗ ಇರುತ್ತೆ. ಹಾಗೆ ಅದರದ್ದೇ ಆದ ವೇವ್ ಲೆಂತ್ ಇರುತ್ತೆ. ಸೊ ಇದು ಬೇರೆ ಬೇರೆ ಕಲರ್ಸಿಗೆ ಬೇರೆ ಬೇರೆ ಇರೋದಕ್ಕಾಗಿ ಅವುಗಳ ಬಾಗುವಿಕೆಯು ಚೇಂಜ್ ಆಗಿದೆ. ಎಲ್ಲ ಕಲರು ಒಂದೇ ಪ್ರಮಾಣದಲ್ಲಿ ಬಾಗಿದೆಯಾ? ಇಲ್ಲಿ ಈ ಚಿತ್ರದಲ್ಲಿ ನೋಡಿ ನೀವು, ಎಲ್ಲಾ ಕಲರ್ಸ್ ಬೇರೆ ಬೇರೆ ಆಂಗಲ್ಸ್ ಅನ್ನ ಫಾರ್ಮ್ ಮಾಡಿದೆ, ಹೌದಾ? ಜಾಸ್ತಿ ಬಾಗಿರೋದು ಯಾವುದು? ವೈಲೆಟ್ ಅಂತ ಹೇಳ್ತೇವೆ. ಸೊ ನೇರಳೆ ಬಣ್ಣ ಅಲ್ವಾ? ರೆಡ್ ಏನಿದೆ ಅತಿ ಕಡಿಮೆ ಬಾಗಿದೆ. ಯಾಕೆ ಅಂದ್ರೆ ಇದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ನಾವಿಲ್ಲಿ ಈ ರೋಹಿತದ ಸ್ಪೆಕ್ಟ್ರಮ್ಗೆ ವೇವ್ ಲೆಂತ್ ಹೇಳುವಾಗ 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ ಅಂತ ಹೇಳ್ತೇವೆ. 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್, ಹೌದಾ? ಸೊ ಇವ ವೇವ್ ಲೆಂತಿನ ರೇಂಜ್ 400 ಇಂದ ಸ್ಟಾರ್ಟ್ ಆಗಿ 700ಗೆ ಎಂಡ್ ಆಗತ್ತೆ. ಮಧ್ಯ ಇವುಗಳ ಮಧ್ಯದಲ್ಲಿ ಎಲ್ಲ ಕಲರ್ಸಿಗೂ ಬರೀತೇವೆ. ಸೊ ಇವು ಮುಖ್ಯ ಕಾರಣ. ಬೆಳಕು 7 ಕಲರ್ ಆಗಿ ವಿಭಜನೆ ಹೊಂದಿ ಅವುಗಳು ಬೇರೆ ಬೇರೆ ಆಂಗಲ್ ಅಲ್ಲಿ ಬಾಗೋದಿಕ್ಕೆ ಇವುಗಳ ವೇವ್ ಲೆಂತ್ ಕಾರಣ ಅಂತ ಹೇಳ್ತೇವೆ. ಹಾಗೆ ಅದು ಪಟ್ಟಕವನ್ನ ಪ್ರವೇಶ ಮಾಡೋ ಸ್ಪೀಡ್ ಕೂಡ ಕಾರಣ ಆಗತ್ತೆ, ಆಯ್ತಾ? ಸೊ ಇವುಗಳನ್ನ ಮುಂದೆ ನಾವೇನ್ ಮಾಡ್ತೇವೆ, ನೆಕ್ಸ್ಟ್ ಅಲ್ಲಿ ಕಲಿತಾ ಹೋಗ್ತೇವೆ. ಸೊ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಇದನ್ನ ಯಾರು ಕಂಡುಹಿಡಿದ್ರು ಅಂದ್ರೆ ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು ಅಂತ ಹೇಳ್ತೇವೆ. ಸೊ ಗಾಜಿನ ಪಟ್ಟಕದ ಮೂಲಕ ಸೂರ್ಯನ ಬೆಳಕು ಹಾಯ್ದಾಗ ಅದು ತನ್ನ 7 ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ ಅನ್ನೋದನ್ನ ಯಾರು ಕಂಡುಹಿಡಿದಿದ್ದಾರೆ ಅಂದ್ರೆ ನ್ಯೂಟನ್ ರವರು ಕಂಡುಹಿಡಿದಿದ್ದಾರೆ, ಆಯ್ತಾ? ನೋಡಿ ಇಲ್ಲಿ. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಅವರು ಮಾಡಿರೋ ಎಕ್ಸ್ಪೆರಿಮೆಂಟ್ ಅನ್ನ ಇಲ್ಲಿ ನಾವು ನೋಡ್ತೇವೆ. ಸರ್ ಐಸಾಕ್ ನ್ಯೂಟನ್ ರವರು ಇಲ್ಲಿ ಎಷ್ಟು ಪಟ್ಟಕ ಕಾಣಿಸ್ತಾ ಇದೆ ನಿಮ್ಗೆ? 2 ಪಟ್ಟಕಗಳು ಕಾಣಿಸ್ತಾ ಇದೆ ಅಲ್ವಾ? 2 ಪ್ರಿಸಮ್ ಇದೆ, 1 ಮತ್ತೆ 2. 2 ಪ್ರಿಸಮ್ ಅನ್ನ ಏನ್ ಮಾಡಿದ್ದೇವೆ? ಇಟ್ಟಿದ್ದೇವೆ. ಹೇಗಿಟ್ಟಿದ್ದೇವೆ ಅನ್ನೋದು ಮುಖ್ಯ. ಸಮರೂಪಿ ಪಟ್ಟಕವನ್ನ ಬಳಸಿ ರೋಹಿತದ ಬಣ್ಣಗಳನ್ನ ಬೇರ್ಪಡಿಸಲು ಪ್ರಯತ್ನ ಮಾಡಿದ್ದಾರೆ, ಆಯ್ತಾ? ಇವರು ಯಾಕೆ ಈ ಪ್ರಯೋಗ ಮಾಡಿದ್ರು ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಇದರ ಕನ್ಕ್ಲೂಷನ್ ಏನು ಅನ್ನೋದನ್ನ ನೋಡೋಣ ಮುಂದೆ. ಸೊ ಇದು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ, ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಸಮರೂಪಿಯಾದ, ಅವರಿಗೆ ಯಾಕೆ ಬಣ್ಣಗಳು ದೊರೆಯಲಿಲ್ಲ ಅಂದ್ರೆ ಸಮರೂಪಿ ಪಟ್ಟಕವನ್ನ ಸೇಮ್ ಪ್ಲೇಸ್ ಮಾಡಿದ್ರು ಅಂತ ಹೇಳ್ತೇವೆ. ನೋಡಿ ಇಲ್ಲಿ, ಈಗ ಫಾರ್ ಎಕ್ಸಾಂಪಲ್ 1 ಪಟ್ಟಕ ಹೀಗಿದೆ. ಸೊ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ 2 ಪಟ್ಟಕಗಳನ್ನು ನೋಡೋಣ ನಾವಿಲ್ಲಿ. ಹೀಗೆ ಇದು 1 ಪಟ್ಟಕ ಅಂತ ಇಟ್ಕೊಳ್ಳಿ, ಆಯ್ತಾ? ಅವ್ರು ಏನ್ ಮಾಡಿದ್ರು, 2 ಪಟ್ಟಕವನ್ನು ಹೀಗಿಟ್ಟಿದ್ರು ಫಸ್ಟ್. ಇದನ್ನ ಸಮರೂಪಿ ಪಟ್ಟಕಗಳ ಸಮಜೋಡಣೆ ಅಂತ ಹೇಳ್ತೇವೆ. ಹೀಗಿಟ್ಟಾಗ ಏನಾಯ್ತು ಅಂದ್ರೆ ಅವರಿಗೆ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು, ಆಯ್ತಾ? ಅಂದ್ರೆ ಅವು ಸಮರೂಪ ಇದ್ದಾಗ ಏನಾಗೋದಿಲ್ಲ, ಅಲ್ಲಿ ಬಣ್ಣಗಳು ದೊರೆಯಲಿಲ್ಲ. ಹೀಗೆ 2 ಒಂದೇ ತರ ಇಟ್ಟಾಗ ಬಣ್ಣಗಳು ಸಿಗಲಿಲ್ಲ. ನೆಕ್ಸ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ,
ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿ ಇನ್ನೊಂದು ಪಟ್ಟಕವನ್ನ ಇಡ್ತಾರೆ. ನೋಡಿ, ಎರಡೂ ಪಟ್ಟಕವು ಆಪೋಸಿಟ್ ಇದೆ, ಕಾಣಿಸ್ತಾ ಇದೆಯಾ? ಇದು ಇದರ ಬೇಸ್ ಆದ್ರೆ ಇಲ್ಲಿ ಉಲ್ಟಾ, ಇದು ಇದರ ಬೇಸ್. ಹೌದಾ? ಎರಡು ಪಟ್ಟಕಗಳು ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿದೆ ಅಂತ ಹೇಳ್ತವೆ. ಹೀಗಿಟ್ಟು ಏನ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ, ಪ್ರಯೋಗವನ್ನ ಮಾಡಿದ್ದಾರೆ. ಆಗೇನಾಗತ್ತೆ, ಒಂದು ಪಟ್ಟಕದ ಮೂಲಕ ಬಿಳಿಯ ಬೆಳಕು ಈ ಪಟ್ಟಕವನ್ನ ಪ್ರವೇಶ ಮಾಡತ್ತೆ, ಇಲ್ಲಿ ಬಿದ್ದಿದೆ, ಈ ಪಟ್ಟಕದಿಂದ ಹಾದು ಏನಾಗ್ಬೇಕು, ಎರಡನೇ ಪಟ್ಟಕಕ್ಕೆ ಬರಬೇಕು. ಹೌದಾ? ಸೊ ಈ ಪ್ರಿಸಮ್ಮಿಗೆ ಬೆಳಕು ಬಿದ್ದು ಪ್ರಿಸಮ್ಮಿನ ಹಾದು ಹೋಗುವಾಗ 7 ಕಲರ್ ಆಗಿ ಏನಾಗತ್ತೆ, ಇದು ಸ್ಪ್ಲಿಟ್ ಆಗತ್ತೆ, ಸ್ಪ್ಲಿಟ್ ಇಂಟು 7 ಕಲರ್ಸ್. ಸೊ ನೆಕ್ಸ್ಟ್ ಅಲ್ಲಿ ಏನಾಯ್ತು, ಇಲ್ಲಿ ನಾವು ರೆಡ್ ಮತ್ತೆ ನೇರಳೆ ಎರಡನ್ನ ತೋರಿಸಿದ್ದೇವೆ, ಇದ್ರ ಮಧ್ಯ ಉಳಿದಿರೋ ಕಲರ್ಸ್ ಇದೆ ಇಲ್ಲಿ. ಆಯ್ತಾ? ಸೊ ಇಲ್ಲಿ ಶಾರ್ಟ್ ಆಗಿ ಇಷ್ಟನ್ನೇ ನಾವು ಮೆನ್ಷನ್ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಅಷ್ಟೂ ಕಲರ್ಸ್ ಏನಾಗ್ಬೇಕು, ಇಲ್ಲೇ ದಾಟಿ ಇಲ್ಲಿ ಬರ್ಬೇಕು. ಹೌದಾ? ಇನ್ನೊಂದು ಪಟ್ಟಕವನ್ನ ಏನ್ ಮಾಡ್ತಾ ಇದೆ, ಪ್ರವೇಶಿಸ್ತಾ ಇದೆ. ಇಲ್ಲಿ ಮತ್ತೆ ಬೆಂಡ್ ಆಯ್ತು, ಬೆಂಡ್ ಆಗಿ 7 ಕಲರ್ ಇದ್ದಿದ್ದು ಹೊರಗಡೆ ಬರೋವಾಗ ಮತ್ತೆ ಬಿಳಿಯ ಬೆಳಕಾಗಿ ಹೊರಗಡೆ ಬಂತು. ಇದಿಷ್ಟನ್ನ ಅವರು ಕಂಡಿಡಿದ್ರು. ಸೊ ಇಲ್ಲಿ ಮೇನ್ ಆಗಿ ನಾವ್ ಏನ್ ನೋಡ್ಬೇಕು, ಇದರಿಂದ ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ಈಗ ಈ ಎಕ್ಸ್ಪೆರಿಮೆಂಟ್ ಅನ್ನ ಯಾಕೆ ಮಾಡಿದ್ರು ಅಂದ್ರೆ, ಮೊದಲನೆಯದಾಗಿ ಬಿಳಿ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ರು. ಹಾಗೆ ತೋರಿಸುವಾಗ ಏನ್ ಮಾಡಿದ್ರು ಅವರು, ಪ್ರಿಸಮ್ ಪಟ್ಟಕವನ್ನ ಬಳಸಿದ್ರು. ಕಾರಣ ಏನು, ಮಾಧ್ಯಮಗಳು ಬದಲಾಯಿತು. ಇಲ್ಲಿ ವಕ್ರೀಭವನ ಆಗ್ಬೇಕು ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕು. ಸೊ ಆ ಮಾಧ್ಯಮ ಬದಲಾವಣೆಯು ಇಲ್ಲಾಗತ್ತೆ. ಯಾಕೆ ಅಂದ್ರೆ ಪ್ರಿಸಮ್ ಗಾಜಿಂದ ಮಾಡಿದೆ, ಬಿಳಿಯ ಬೆಳಕು ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಬರ್ತಾ ಇದೆ. ಸೊ ಇದು ಒಂದು ರೀಸನ್. ಹಾಗೆ ಅವರಿಗೆ ಏನ್ ಬೇಕಿತ್ತು ಇಲ್ಲಿ ಅಂದ್ರೆ, ಕನ್ಕ್ಲೂಷನ್ ಕೊಡುವಾಗ ಬಿಳಿಯ ಬೆಳಕು ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದು ಬೆಳಕಿನ ವಿದ್ಯಮಾನನೋ ಅಥವಾ ಈ ಪಟ್ಟಕದ ಮೂಲಕ ಹಾದು ಹೋದಾಗ ಹಾಗಾಗುತ್ತೋ ಅನ್ನೋದು ಬೇಕಿತ್ತು. ಸೊ ಅಲ್ಲಿ ಏನಾಗತ್ತೆ ಅಂದ್ರೆ, ಪಟ್ಟಕ ಅಂತ ಅಲ್ಲ, ಮಾಧ್ಯಮ ಬದಲಾದ ಕೂಡಲೇ ಬೆಳಕು ಏನಾಯ್ತು, ವಿಭಜನೆ ಆಯ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಇದಿಷ್ಟು ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ. ಆಯ್ತಾ? ಇದಿಷ್ಟು ಬಿಳಿಯ ಬಣ್ಣದ ರೋಹಿತವು ಅದರ ಪುನರ್ ಸಂಯೋಜನೆ ಹೊಂದುತ್ತೆ ಅನ್ನೋದನ್ನ ಹೇಳುತ್ತೆ. ನೋಡಿ, ಇಲ್ಲಿ ಅದೇ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತ್ತು. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ಏನ್ ಮಾಡುತ್ತೆ, ನ್ಯೂಟನ್ ರವರಿಗೆ ಸುಳಿವು ನೀಡ್ತು ಅಂತ ಹೇಳ್ತೇವೆ. ಸೊ ಮೇನ್ ಆಗಿ ಸೂರ್ಯನ ಬೆಳಕು ಒಂದು ಕಲರ್ ಅಲ್ಲಿ ಇದ್ದಿದ್ದು 7 ಕಲರ್ ಆಗಿ ವಿಭಜನೆ ಹೊಂದಲಿಕ್ಕೆ ಮೇನ್ ಕಾರಣ ಬೇರೆ ಬೇರೆ ಬಣ್ಣಗಳ ತರಂಗ ದೂರ, ಹಾಗೆ ಬೇರೆ ಬೇರೆ ಬಣ್ಣಗಳ ಬೇರೆ ಬೇರೆ ವೇಗ ಅಂತ ಹೇಳ್ತೇವೆ. ಅದರ ಜೊತೆಗೆ ಮಾಧ್ಯಮದ ಬದಲಾವಣೆ ಅಂತ ಕೂಡ ಹೇಳ್ತೇವೆ. ಆಯ್ತಾ? ಸೊ ಇದಿಷ್ಟು ಏನಾಗತ್ತೆ, ಇಲ್ಲಿ ಕಾರಣ ಆಗತ್ತೆ. ಇದಿಷ್ಟು ನಾವೇನ್ ಹೇಳ್ತೇವೆ, ಇಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಅಲ್ಲಿ ನೋಡಿ, ಕಾಮನ ಬಿಲ್ಲು ಉಂಟಾಗೋದು. ಇದಂತೂ ಎಲ್ಲರಿಗೂ ಗೊತ್ತಿದೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕಾಶದಲ್ಲಿ ಅಲ್ವಾ? ಕಾಮನ ಬಿಲ್ ಬಂತು ಅಂದ್ಕೂಳೆ ಎಲ್ಲರೂ ಓಡ್ ಹೋಗಿ ನೋಡ್ತೀರಾ. ಯಾಕೆ? ಇಟ್ ಲುಕ್ಸ್ ಲೈಕ್ ವೆರಿ ವೆರಿ ಬ್ಯೂಟಿಫುಲ್, ರೈಟ್? ನೋಡಿ, ಇಲ್ಲೇ ಹೀಗೆ ಕಾಣಿಸುತ್ತೆ ಅಲ್ವಾ ಕಾಮನ ಬಿಲ್ಲು. ಇದ್ರ ಹಿಂದೆ ಒಂದು ವಿದ್ಯಮಾನ ಇದೆ. ನಾವ್ ಈ ಕಾಮನ ಬಿಲ್ಲಿನ ಕಲರ್ ಅಷ್ಟೇ ನೋಡ್ತೇವೆ ಅಲ್ವಾ? ಚಿಕ್ಕಂದಿನಿಂದ ಈ ಕಾಮನ ಬಿಲ್ಲಿನ ಬಗ್ಗೆ ನಾವು ನೋಡ್ತಾ ಬಂದಿದ್ದೇವೆ. ಆದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಈ ಕಾಮನ ಬಿಲ್ಲು ಮೂಡೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ ಅಲ್ವಾ? ಅದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಸೊ ಕಾಮನ ಬಿಲ್ಲು ಉಂಟಾಗೋದಕ್ಕೆ ಮೇನ್ ಕಾರಣ ಏನು ಹಾಗಾದ್ರೆ? ನೋಡಿ, ಇಲ್ಲಿ ಬೆಳಕಿನ ವಕ್ರೀಭವನ ಆಗೋದೇ ಕಾರಣ ಅಂತ ಹೇಳ್ತೇವೆ. ಸೊ ಕಾಮನ ಬಿಲ್ಲು ಉಂಟಾಗೋದಕ್ಕೆ ಕಾರಣ ಏನು ಅಂದ್ರೆ, ಕಾಮನ ಬಿಲ್ಲು ಯಾವಾಗ ಕಾಣಿಸುತ್ತೆ ನಮ್ಗೆ? ರೈನ್ಬೋ ಯಾವಾಗ ಒಕ್ಕರ್ ಆಗುತ್ತೆ ಅಂದ್ರೆ, ಜನರಲ್ ಆಗಿ ಮಳೆ ಬಂದು ನಿತ್ತ ಮೇಲೆ. ಹೌದಾ? ಮಳೆ ಬಂದು ನಿತ್ತು ಸ್ವಲ್ಪ ಹೊತ್ತಿನ ಮೇಲೆ, ಎಲ್ಲ ಸಲ ಅಲ್ಲ, ಕೆಲವೊಂದ್ ಸಲ ನಾವು ಈ ಕಾಮನ ಬಿಲ್ಲನ್ನ ನೋಡ್ತೇವೆ ಅಲ್ವಾ? ಎಲ್ಲಿ ನೋಡ್ತೀರಾ ಅಂದ್ರೆ, ಸೂರ್ಯನ ಆಪೋಸಿಟ್ ಆಗಿ, ಅಂದ್ರೆ ನಮ್ಮ ಬೆನ್ನಿನ ಹಿಂದೆ ಸೂರ್ಯ ಇದ್ರೆ ಅದ್ರ ಮುಂದ್ಗಡೆ ಕಾಮನ ಬಿಲ್ಲು ಕಾಣಿಸುತ್ತೆ ಅಲ್ವಾ? ಹಾಗೆ ಕಾಣಿಸೋದಕ್ಕೆ ಕಾರಣ ಏನು? ನೋಡಿ, ಇಲ್ಲಿ ಮಳೆ ಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತ. ಹೌದಾ? ಇದೊಂದು ನೈಸರ್ಗಿಕ ವಿದ್ಯಮಾನ ಅಂತ ಹೇಳ್ತೇವೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗತ್ತೆ. ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಏನಾಗತ್ತೆ ಅಂದ್ರೆ,
ಮಳೆ ಬಂದು ಹೋದ್ಮೇಲೆ ವಾತಾವರಣದಲ್ಲಿ ನೀರಿನ ಹನಿಗಳಿರುತ್ತೆ, ಹೌದಾ? ಸೊ ನೀರಿನ ಹನಿಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋಗಿ ವರ್ಣ ವಿಭಜನೆ ಆಗತ್ತೆ ಅನ್ನೋದು ಕಾಮನ ಬಿಲ್ಲು ಉಂಟಾಗೋದಿಕ್ಕೆ ಕಾರಣ ಅಂತ ಹೇಳ್ತೇವೆ. ಸೊ ಕಾಮನ ಬಿಲ್ಲು ಯಾವಾಗ್ಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗತ್ತೆ. ಇಲ್ಲಿ ಉಂಟಾಗಲು ಮೇನ್ ಕಾರಣ ನೀರಿನ ಹನಿಗಳು, ಹಾಗೆ ಸೂರ್ಯನ ಬೆಳಕು. ನೀರಿನ ಹೇಗಾಗತ್ತೆ ಹಾಗಾದ್ರೆ? ನೀರಿನ ಹನಿಗಳು ಕಿರುಪಟ್ಟಕಗಳಾಗಿ ವರ್ತಿಸುತ್ತೆ ಅಂತ ಹೇಳ್ತೇವೆ. ನೀರಿನ ಹನಿ ಹೇಗಿರುತ್ತೆ? ಹೀಗಿರುತ್ತೆ, ಹೌದಾ? ಸೊ ಇವು ನೀರಿನ ಹನಿಗಳು ಅಂತ ಇಟ್ಕೊಳ್ಳಿ, ಇಷ್ಟು ದಪ್ಪ ಇರೋದಿಲ್ಲ, ಹೀಗಿರುತ್ತೆ, ಆಯ್ತಾ? ಇರ್ಲಿ. ಸೊ ಈಗ ಏನಾಗತ್ತೆ, ಬೆಳಕು, ಸೂರ್ಯನ ಬೆಳಕು ಈ ಹನಿಯ ಮೂಲಕ ಹಾದು ಹೋಗ್ಬೇಕು, ಹೌದಾ? ಸೊ ಈ ಹಾದು ಹೋಗ್ಬೇಕು ಅಂದ್ರೆ ಏನಾಗ್ಬೇಕು? ಇಲ್ಲಿ ಹಾದು ಹೋಗ್ಬೇಕು ಅಂದ್ರೆ ಮಾಧ್ಯಮ ಚೇಂಜ್ ಆಗ್ಬೇಕಾಯ್ತು, ಹೌದಾ? ಬೆಳಕಿನ ಕಿರಣ ಗಾಳಿಯಿಂದ ಬಂದು ನೀರಿನ ಹನಿಯ ಮೂಲಕ ಹಾಯುತ್ತೆ, ಹಾದು ನಂತರ ವಕ್ರೀಭವನ ಆಗತ್ತೆ. ಇದು ಪಟ್ಟಕದಂತೆ ವರ್ತಿಸುತ್ತೆ. ನೋಡಿ, ಇಲ್ಲಿ ಒಂದು ಪಟ್ಟಕ ತರ ಕಾಣಿಸ್ತು, ಹೌದಾ? ಸೊ ಇಲ್ಲಿ ಪಟ್ಟಕದಂತೆ ವರ್ತಿಸಿ ವಕ್ರೀಭವನ ಆಗತ್ತೆ. ಪಟ್ಟಕದಲ್ಲಿ ಹೇಗೆ ವಕ್ರೀಭವನ ನಾ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೀನೋ ಹಾಗೆ ಇಲ್ಲೂ ಕೂಡ ಏನಾಗತ್ತೆ, ವಕ್ರೀಭವನ ಆಗತ್ತೆ. ನಂತರ ಏನಾಗತ್ತೆ, ಆಂತರಿಕವಾಗಿ ಪ್ರತಿಫಲಿಸುತ್ತೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಉಂಟಾಗತ್ತೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನ ತಲುಪುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಈಗ ನೀವು ಈ ಡೈಗ್ರಾಮ್ ಅನ್ನ ನೋಡಿ. ಸೂರ್ಯನ ಬೆಳಕು, ಇದು ಮಳೆಯ ಹನಿ. ಸೂರ್ಯನ ಬೆಳಕು ಮಳೆಯ ಹನಿಯನ್ನ ತಾಗಿದೆ, ಆಯ್ತಾ? ಮಳೆಯ ಹನಿಯನ್ನ ಪ್ರವೇಶಿಸ್ತಾ ಇದೆ. ಪ್ರವೇಶಿಸಿದಾಗ ಏನಾಯ್ತು? ಇಲ್ಲೇ ವಕ್ರೀಭವನ ಆಯ್ತು, ಹೌದಾ? ವಕ್ರೀಭವನ ಆಗಿ ಕೂಡ್ಲೆ ಇದು ಹೊರಗಡೆ ಬರೋದಿಲ್ಲ, ಮತ್ತೆ ಇನ್ನೊಂದ್ಸಲ ಇಲ್ಲಿ ವಕ್ರೀಭವನ ಆಯ್ತು ಅಂತ ಹೇಳ್ತೇವೆ. ಇದನ್ನ ಆಂತರಿಕ ಪ್ರತಿಫಲನ, ಸಾರಿ ವಕ್ರೀಭವನ, ಇದು ವಕ್ರೀಭವನ. ಬೆಳಕು ಇಲ್ಲಿ ಬಿದ್ದು ಪ್ರತಿಫಲನ ಆಯ್ತು. ಫಸ್ಟ್ ರಿಫ್ಲೆಕ್ಷನ್ ಆಗ್ಬೇಕು, ಆಮೇಲೆ ವಕ್ರೀಭವನ ಆಗತ್ತೆ. ಸೊ ಇಲ್ಲಿ ಏನಾಯ್ತು, ಸೂರ್ಯನ ಬೆಳಕು ಇಲ್ಲಿ ಬಂದು ಮಳೆಯ ಹನಿಗೆ ರೀಚ್ ಆದಾಗ ಆ ಮಳೆಯ ಹನಿಯ ಒಳಗಡೆ ಒಂದ್ಸಲ ಏನಾಗತ್ತೆ, ಪ್ರತಿಫಲನ ಆಗತ್ತೆ, ಮತ್ತೆ ಹಾಗೆ ಇನ್ನೊಂದ್ಸಲ ಪ್ರತಿಫಲನಗೊಳ್ಳುತ್ತೆ. ಅದನ್ನ ನಾವು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೇವೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಯ್ತಾ? ಅದನ್ನ ಶಾರ್ಟ್ ಆಗಿ TIR ಅಂತ ಹೇಳ್ತೇವೆ. ಸೊ ಅದು ಆಗಿ ನೆಕ್ಸ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಹೊರಗಡೆ ಬರುತ್ತೆ. ಹಾಗೆ ಬಂದಾಗ ವಕ್ರೀಭವನ ಆಯ್ತು. ನೆಕ್ಸ್ಟ್ ಅಲ್ಲಿ ವೀಕ್ಷಕ ಅಂದ್ರೆ ನಾವು. ಇಷ್ಟು ಪ್ರೊಸೆಸ್ ಆದ್ಮೇಲೆ ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ? ಕಾಮನ ಬಿಲ್ಲು ಕಾಣಿಸುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ್ದಾಗ್ಬೇಕಾಯ್ತು? ಸೂರ್ಯನ ಬೆಳಕು ಮಳೆ ಹನಿಯನ್ನ ಪ್ರವೇಶ ಮಾಡಬೇಕು. ಹಾಗೆ ಮಾಡಿದಾಗ ಏನಾಯ್ತು? ಇಲ್ಲಿ ಪ್ರತಿಫಲನ ಆಯ್ತು, ಹೌದಾ? ಒಂದ್ಸಲ ಪ್ರತಿಫಲನ ಆಗಿ ಏನಾಗತ್ತೆ, ನೆಕ್ಸ್ಟ್ ಪ್ರತಿಫಲನ ಹೊಂದಿ ಅದು ಮತ್ತೆ ಆಂತರಿಕ ಪ್ರತಿಫಲನ. ಆಂತರಿಕ ಅಂದ್ರೆ ಹನಿಯ ಒಳಗಡೆನೆ ಮತ್ತೊಂದ್ಸಲ ಏನಾಗತ್ತೆ, ಪ್ರತಿಫಲನ ಆಗತ್ತೆ. ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೇವೆ. ಇದನ್ನ ಆಂತರಿಕ ಪ್ರತಿಫಲನ ಅಂತ ಹೇಳ್ತೇವೆ. ಸೊ ಆಂತರಿಕ ಪ್ರತಿಫಲನ ಪ್ಲಸ್ ವಕ್ರೀಭವನ ಆಯ್ತು ಅಂತ ಹೇಳ್ತೇವೆ. ಇದಿಷ್ಟು ಆದಾಗ ನಮ್ಗೆ ಏನ್ ಕಾಣಿಸುತ್ತೆ? ಟೋಟಲ್ ಆಗಿ ಕೊನೆಯದಾಗಿ ಕಾಮನ ಬಿಲ್ಲು ಕಾಣಿಸುತ್ತೆ ಅಂತ ಹೇಳ್ತೇವೆ. ಇದಿಷ್ಟು ಆಗಬೇಕು. ಕಾಮನ ಬಿಲ್ಲು ಕಾಣಿಸ್ಬೇಕು ಅಂದ್ರೆ ಏನೇನಾಗ್ಬೇಕು? ಪ್ರತಿಫಲನ, ಆಂತರಿಕ ಪ್ರತಿಫಲನ, ನಂತರ ವಕ್ರೀಭವನ. ವಕ್ರೀಭವನ ಆಗಿ ಏನಾಯ್ತು? ಕಾಮನ ಬಿಲ್ಲು ಕಾಣಿಸ್ತು, ಹೌದಾ? ಸೊ ಇದನ್ನ ನಾನು ಈಗ ನಿಮ್ಗೆ ನೀಟಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಅದನ್ನ ಇಲ್ಲಿ ಬರ್ದಿದ್ದೇನೆ. ಏನಾಗತ್ತೆ? ಕಾಮನ ಬಿಲ್ಲು ಮೂಡಬೇಕು ಅಂದ್ರೆ ಸೂರ್ಯನ ಬೆಳಕು ಅತಿ ಸಣ್ಣ ನೀರಿನ ಹನಿಗಳಿಂದ ಪಾಸ್ ಆಗಬೇಕು. ಹಾಗಾಗುವಾಗ ಏನಾಯ್ತು? ಪ್ರತಿಫಲನ ಆಯ್ತು. ಆಗಿ ನಂತರ ಹನಿಯೊಳಗೆ ಇನ್ನೊಂದ್ಸಲ ಪ್ರತಿಫಲನ ಆಗತ್ತೆ. ಆಗಿ ನಂತರ ವರ್ಣ ವಿಭಜಿತ ಬೆಳಕು ಹೊರಗಡೆ ಬರುತ್ತೆ. ಅದನ್ನೇ ವೀಕ್ಷಕರು ನೋಡ್ತಾರೆ. ಅಂದ್ರೆ ವಕ್ರೀಭವನ ಆಗಿ ಬಂತು ಅಂತ ಹೇಳ್ತಾರೆ. ಇದಿಷ್ಟು ಪ್ರಾಸೆಸ್ಸು ಆಗತ್ತೆ. ಕಾಮನ ಬಿಲ್ಲು ಒಕ್ಕರ್ ಆಗಬೇಕು ಅಂದ್ರೆ ಏನಾಗ್ಬೇಕಾಯ್ತು? ಇದಿಷ್ಟು ವಿದ್ಯಮಾನಗಳು ನಡಿಬೇಕು, ಆಯ್ತಾ? ಸೊ ಇದಿಷ್ಟು ಏನಾಯ್ತು, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ನಾವು ಇದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ನಾಳೆಯ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಮುಂದಿನ ವಿಷಯಗಳನ್ನ ತಿಳಿತಾ ಹೋಗೋಣ.
ನೋಡಿ, ಇದಿಷ್ಟು ಇಂಪಾರ್ಟೆಂಟ್ ಇದೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಯಾವಾಗ ಪ್ರತಿಫಲನ ಆಯ್ತು, ಯಾವಾಗ ವಕ್ರೀಭವನ ಆಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಬೆಳಕು ಅಧ್ಯಾಯವನ್ನ ಕರೆಕ್ಟ್ ನೆನ್ಪಿಟ್ಕೊಂಡ್ರೆ ಇದು ಕರೆಕ್ಟ್ ನೆನಪಾಗತ್ತೆ, ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗತ್ತೆ. ಬೇಕಾದ್ರೆ ಬೆಳಕು ಅಧ್ಯಾಯವನ್ನ ಆಲ್ರೆಡಿ ಕಲ್ತಾಗಿದೆ, ಅದನ್ನ ಒಂದ್ಸಲ ಸ್ಟಡಿ ಮಾಡ್ಕೊಂಡು ಇದನ್ನ ಸ್ಟಡಿ ಮಾಡಿ, ಆಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹಾಗಾದ್ರೆ ಏನೇನನ್ನ ಕಲ್ತಿದ್ದೇವೆ ಅನ್ನೋದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ಕಣ್ಣಿನ ಸಾಮರ್ಥ್ಯ, ಅದನ್ನ ಕಲ್ತಿದ್ವಿ. ಆ ಸಾಮರ್ಥ್ಯ ಕಡಿಮೆ ಆದ್ರೆ ಏನೇನು ದೃಷ್ಟಿದೋಷ ಬರುತ್ತೆ ಅನ್ನೋದನ್ನ ಕಲ್ತ್ವಿ. ಯಾವ್ಯಾವ ದೃಷ್ಟಿದೋಷಗಳ ಬಗ್ಗೆ ಕಲ್ತಿದ್ದೇವೆ? ಕಣ್ಣಿನ ಪೊರೆ ಅಥವಾ ಕೆಟರಾಕ್ಟ್ ಅಂತ ಹೇಳ್ತೇವೆ. ಕೆಟರಾಕ್ಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ದೋಷದ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಆಮೇಲೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ದೋಷ ಅಂತ ಹೇಳ್ತೇವೆ, ಅದನ್ನ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಪ್ರೆಸ್ ಬಯೋಪಿಯಾದ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಇವಿಷ್ಟನ್ನ ನೋಡಿ ಅವು ಹೇಗೆ ಬರುತ್ತೆ, ಅದಕ್ಕೆ ಮೇನ್ ಆಗಿ ಕಾರಣ ಏನು, ಅದನ್ನ ಹೇಗೆ ಸರಿಪಡಿಸಬಹುದು, ಅದಕ್ಕೆ ಸರಿಪಡಿಸೋದಿಕ್ಕೆ ಪರಿಹಾರ ಏನು, ಇದಿಷ್ಟನ್ನು ಕೂಡ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನದು, ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ, ಅಂದ್ರೆ ಪ್ರಿಸಮ್ ಥ್ರೋ ಬೆಳಕು ಹೇಗೆ ಡಿವಿಯೇಟ್ ಆಗತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ನಾವು ಸ್ಟಡಿ ಮಾಡಿದ್ದೇವೆ ಅಲ್ವಾ? ಸೊ ಆ ಡಿವಿಯೇಷನ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ವಕ್ರೀಭವನ ಅಥವಾ ಪ್ರತಿಫಲನ ಯಾವುದೇ ಆಗಬೇಕು ಅಂದ್ರೂ ಬೆಳಕು ಎರಡು ಮಾಧ್ಯಮದಲ್ಲಿ ಪಾಸ್ ಆಗ್ಬೇಕು. ಅಂದ್ರೆ ಅದು ಇರೋ ಮಾಧ್ಯಮ ಒಂದು, ಅದು ಪಾಸ್ ಆಗ್ತಾ ಇರೋ ಮಾಧ್ಯಮ ಇನ್ನೊಂದು. ಸೊ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪಾಸ್ ಆದಾಗ ಅದು ಬೆಂಡ್ ಆಗತ್ತೆ ಅಂತ ಹೇಳ್ತೇವೆ, ಆಯ್ತಾ? ಸೊ ಅದು ಆಗೋದ್ರಿಂದನೇ ನಮ್ಗೆ ಏನಾಗತ್ತೆ, ಪ್ರತಿಫಲನ ಅಥವಾ ವಕ್ರೀಭವನಗಳು ಉಂಟಾಗತ್ತೆ ಅಂತ ಹೇಳ್ತೇವೆ. ಸೊ ಇದಿಷ್ಟನ್ನ ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಪಟ್ಟಕದ ಮೂಲಕ ಹೇಗಾಯ್ತು, ಹಾಗೆ ಬೆಳಕಿನ ವರ್ಣ ವಿಭಜನೆಯ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದೇವೆ ಅಲ್ವಾ? ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು? ಬೆಳಕು ಮಾಧ್ಯಮದ ಮೂಲಕ ಹಾದು ಹೋಗುವಾಗ ತನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದನ್ನೇ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೇವೆ. ಅದನ್ನ ವಿಬ್ಗ್ಯಾರ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ದೆ, ಕಲರ್ಸ್ ಅನ್ನ, ಆಯ್ತಾ? ಸೊ ಅದನ್ನ ಬಣ್ಣದ ರೋಹಿತ ಅಂತ ಕರಿತೇವೆ. ಇದಿಷ್ಟನ್ನ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ದೇವೆ. ಇದನ್ನ ಬಳಸ್ಕೊಂಡು ಒಂದು ನೈಸರ್ಗಿಕ ವಿದ್ಯಮಾನ ಕಾಮನ ಬಿಲ್ಲು ಹೇಗೆ ಮೂಡುತ್ತೆ ನಿಸರ್ಗದಲ್ಲಿ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಸೊ ಇದಿಷ್ಟನ್ನ ಕರೆಕ್ಟ್ ಆಗಿ ಓದ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ನಾಳೆಯ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ, ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅನ್ನ ಸ್ಟಡಿ ಮಾಡೋಣ, ಆಯ್ತಾ?